ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನಾವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾವು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾಲಗಃ ತಾಂ ಧರ್ಮಚಾರಿಣೇ ಶಂಭೋ ಪ್ರಣಮಾಮಿ ಪರಾಶು. ಪ್ರಾತಸ್ಮರಣೀಯ ಗುರುದೇವರನ್ನಾರನ್ನಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಕ್ಷೇತ್ರದ ಎಲ್ಲ ಕ್ಷೇತ್ರಾದಿ ದೇವತೆಗಳನ್ನಾರನ್ನಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀಮಠದ ಮಹಾನ್ ಕರ್ತೃತ್ವ ಆಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವನಾಗಿರ್ತಕ್ಕಂತಹ ಶ್ರೀ ರಾಚೋಟೇಶ್ವರ ಶಿವಯೋಗಿಗಳನ್ನಾರನ್ನಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆದುಕೊಂಡು ಬರ್ತಿರ್ತಕ್ಕಂತಹ ಒಂದು ತಿಂಗಳ ಶ್ರಾವಣ ಮಾಸದ ಕಾರ್ಯಕ್ರಮದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೂ ಕೂಡ ಸಂಗೀತ ಸೇವೆಯನ್ನು ನಿರ್ವಹಿಸಿರ್ತಕ್ಕಂತಹ ಶ್ರೀಮಠದ ಭಜನಾ ಮಂಡಳಿಯವರೇ, ಇವತ್ತಿನ ದಾಸೋಹ ಸೇವೆಯನ್ನು ನೆರವೇರಿಸ್ಕೊಂಡು ಬರ್ತಿರ್ತಕ್ಕಂತಹ ಮುತ್ತಣ್ಣ ಕೊಗೋಟ್ನೂರವರೇ, ದಾಸೋಹ ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ಎಲ್ಲ ಹಿರಿಯರೇ, ಯುವ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮುತ್ತೂರು ಗ್ರಾಮದ ಎಲ್ಲ ಸದ್ಭಕ್ತ ವೃಂದದವರೇ, ನಿಮ್ಮ ಅಂತರಾತ್ಮದಲ್ಲಿ ವಿರಾಜಮಾನವನಾಗಿರ್ತಕ್ಕಂತಹ ಆ ಶಿವನ ಚರಣಕ್ಕೆ ಶರಣಾರ್ಥಿಗಳು. ನಾವೆಲ್ಲರೂ ಕೂಡ ಶ್ರಾವಣ ಮಾಸದಲ್ಲಿ ಇವತ್ತಿಗೆ 13ನೇ ದಿನದ ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂತಹದ್ದು ನಿಜಗುಣ ಶಿವಯೋಗಿಗಳ ರಚಿಸಲ್ಪಟ್ಟಿರ್ತಕ್ಕಂತಹ ಕೈವಲ್ಯ ಪದ್ಧತಿ ಅಂತಕ್ಕಂತಹ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ನೀತಿ ಕ್ರಿಯಾಸ್ಥಳದ ಪ್ರಥಮ ಪದ್ಯದ ಒಂದು ನುಡಿಯನ್ನ ನಾವೆಲ್ಲರೂ ಕೂಡ ಮತ್ತಿಗೆ ನಿಲುಕಿದಷ್ಟು ವಿಷಯಗಳನ್ನು ಅವಲೋಕನವನ್ನು ಮಾಡ್ತಕ್ಕಂಥವ್ರು ಆಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ನಿನ್ನಿನ ದಿವಸ ವಿಷಯವನ್ನ ಅವಲೋಕನವನ್ನ ಮಾಡಿದ್ವಿ. ಮನುಷ್ಯ ವೀರ, ಶೂರ, ಧೀರ ಅಂತ ಯಾವುದರಿಂದ ಕಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅಂದ್ರೆ ತನ್ನಲ್ಲಿರ್ತಕ್ಕಂತಹ ಇಂದ್ರಿಯಗಳನ್ನ ಜಯಿಸೋದ್ರಿಂದ ಅವನು ನಿಜವಾದಂತಹ ಜಯಶಾಲಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹೊರತಾಗಿ ಅವನು ರಾಜ್ಯವನ್ನ ಗೆದ್ದೋದ್ರಿಂದ ಆಗಿರಬಹುದು, ಯುದ್ಧವನ್ನ ಗೆದ್ದು ಬರೋದ್ರಿಂದ ಮತ್ತು ಯಾವುದಾದ್ರೂ ಒಂದು ಸ್ಪರ್ಧೆಯಲ್ಲಿ ಗೆದ್ದೋದ್ರಿಂದ ಅವನು ವೀರ ಮತ್ತು ಶೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಯಾರು ಪಂಚೇಂದ್ರಿಯಗಳನ್ನ ಗೆಲ್ತಕ್ಕಂಥವನು ಆಗ್ತಾನೋ ಅವನೇ ನಿಜವಾದಂತಹ ವೀರ ಶೂರ ಅಂತಕ್ಕಂತಹ ವಿಷಯವನ್ನ ನಾವು ನಿನ್ನಿನ ದಿನ ಅವಲೋಕನವನ್ನು ಮಾಡಿಕೊಂಡು ಬರ್ತಾ ಇದ್ವಿ. ಅದೇ ಮುಂದುವರೆದವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಏನಪ್ಪಾ ಅಂದ್ರ ಕಡು ಲೋಪದಿಂದ ದುರ್ಗುಣಂ ಮನ್ಯ ಮುಂಟೆ ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ವಿಷಯ. ಮನುಷ್ಯನ ಜೀವನಕ್ಕೆ ನಿಜಗುಣರು ನೀನು ಪರಮುಕ್ತಿ ಸುಖವನ್ನ ಪಡೀಲೇಬೇಕು ಅಂತಕ್ಕಂತಹ ಮನಸ್ಥಿತಿಯನ್ನು ಇಟ್ಕೊಂಡವನಾಗಿದ್ರೆ ಕೆಲವೊಂದಿಷ್ಟು ಗುಣಗಳನ್ನ ನೀನು ಬಿಡಬೇಕಾಗ್ತದ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಕೂಡ ಹೇಳ್ಕೊಂಡು ಬರ್ತಿರ್ತಕ್ಕಂತಹ ವಿಷಯ ಏನಪ್ಪಾ ಅಂದ್ರೆ ನೀನು ಜೀವನದೊಳಗ ಸುಖ, ಶಾಂತಿ, ನೆಮ್ಮದಿಯ ಬದುಕನ್ನ ಬದುಕಬೇಕಾಗಿತ್ತು ಅಂದ್ರೆ ನಿನ್ನ ಒಳಗಿರ್ತಕ್ಕಂತಹ ದುರ್ಗುಣಗಳನ್ನ ಜಯಿಸಬೇಕು ಅಂತ ಹೇಳ್ಕೊಂಡು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಹೇಳ್ಕೊಂಡು ಬರ್ತಿದ್ದಾರೆ ಏನಂದ್ರ ಕಡು ಲೋಭದಿಂದ ದುರ್ಗುಣಂ ಮನ್ಯ ಮುಂಟೆ. ಕಡು ಅಂದ್ರ ಅತಿಯಾದಂತಹ ಲೋಭಕ್ಕಿಂತಲೂ ದುಷ್ಟ ಗುಣ ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಐತೇನು ಅಂತ ಹೇಳಿ ಪ್ರಶ್ನೆ ಮಾಡ್ತಾರ. ಆ ಪ್ರಶ್ನೆಗೂ ಉತ್ತರವೂ ಕೂಡ ಅವರೇ ಕೊಡ್ತಾರ. ಮನುಷ್ಯನಿಗೆ ಬದುಕಿನೊಳಗ ಬಹಳಷ್ಟು
ಅತಿಯಾಗಿರ್ತಕ್ಕಂತಹ ಲೋಭದ ಮ್ಯಾಗ ಆಸೆ ಬಹಳಷ್ಟದ ಮನುಷ್ಯನಿಗೆ. ಆ ಲೋಭದ ಮನುಷ್ಯನ ಗುಣ ಅವನನ್ನ ಎಲ್ಲಿಗೆ ಕರ್ಕೊಂಡು ಹೋಗಿ ನಿಂದಿಸ್ತೈತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗದಷ್ಟು ಪಾಪ ಕಾರ್ಯಗಳನ್ನ ಈ ಲೋಭ ಮಾಡಿಸ್ತದ ಅಂತ ಹೇಳ್ತಾರ ಅವರು. ಅದಕ್ಕೆ ಅತಿ ಲೋಭ, ಲೋಭ ಅಷ್ಟೇ ಹೇಳಲಿಲ್ಲ ಅವರು, ಅತಿ ಲೋಭ. ಲೋಭ 3 ಅದಾವು. ಯಾವ್ಯಾವಪ್ಪ ಅಂದ್ರ ಲೋಭ, ಅತಿ ಲೋಭ, ಕಡು ಲೋಭ. ಈ 3 ಗುಣಗಳನ್ನ ಹೇಳ್ಕೊಂಡ್ ಬರ್ತಾರೆ. ಲೋಭ ಅಂದ್ರೆ ಸ್ವಲ್ಪ ದಾನ ಮಾಡೋದು. ದಾನ ಮಾಡೋದು ಒಂದು ಚೀಲ, ಆ ದಾನದ ಪ್ರತಿಫಲವಾಗಿ ಬಯಸ್ತಕ್ಕಂಥದ್ದು 100 ಚೀಲ. ಇದು ಲೋಭದ ಗುಣ. ದಾನ ಮಾಡೋದು 1 ಚೀಲ. ಹೇಳ್ಯಾರಲ್ಲ, ದಾನ ಪರೋಪಕಾರ ಮಾಡಪ್ಪ ನಿನಗೆ ಬಹಳ ಸಿಗ್ತದ ಅಂತ ಹೇಳಿರ್ತಾರೆ. ಅದ ಲೋಭಿ ಆಗಿರ್ತಕ್ಕಂಥವ, ಲೋಭದ ಗುಣವನ್ನು ಹೊಂದಿರ್ತಕ್ಕಂಥವ ದಾನ ಮಾಡೋದು 1 ಚೀಲ ಆದ್ರೆ ದಾನದ ಪ್ರತಿಫಲವಾಗಿ ಬಯಸ್ತಕ್ಕಂಥದ್ದು 100 ಚೀಲ. ಇದು ಲೋಭ. ಮತ್ತಿನ ಅತಿ ಲೋಭ, ಅತಿ ಲೋಭ ಗುಣವನ್ನು ಹೊಂದಿರ್ತಕ್ಕಂಥವ್ರದ ಕ್ಯಾಟಗರಿ ಬೇರೆ ಬೇರೆ ಅದಾವ. ABCD ಅಂತ ಹೇಳಿ ಅದಾವಲ್ಲ ಕ್ಯಾಟಗರಿಗಳು, ಹಂಗ ಈ ಲೋಭದೊಳಗೂ ಕೂಡ ಬೇರೆ ಬೇರೆ ಅದಾವ. ಲೋಭದ ವ್ಯಕ್ತಿ ಬೇರೆ, ಅತಿ ಲೋಭ ಅಂತ ಹೇಳ್ತಾರ. ಅತಿ ಲೋಭ ಅಂದ್ರೆ ದಾನನು ಮಾಡಂಗಿಲ್ಲ, ಯಾರು ಕೇಳಿದ್ರು ಏನೋ ಕೊಡಂಗಿಲ್ಲ, ತನ್ನಿಂದ ಕಮ್ಮಿ ಆಗ್ಲಿಕ್ಕೆ ಬಿಡಂಗಿಲ್ಲ. ನಾ ಯಾರಿಗೂ ಕೊಡಂಗಿಲ್ಲ, ಹೊರಗಿಂದ ಬರುದಿತ್ತಂದ್ರೆ ಹೆಂಗರ ಬರಲಿ ಬಿಡಂಗಿಲ್ಲ. ಅದು ಹೆಂಗರ ಆಗಿರ್ಬೋದು, ಯಾವ ಮಾರ್ಗ ಆದ್ರೂ ಆಗಿರ್ಬೋದು. ಇದು ಅತಿ ಲೋಭ ಅಂತ ಕರೀತಾರೆ. ಇನ್ನು ಕೊನೆಗೆ ಬಂದು ಹೇಳ್ತಾರ ಕಡು ಲೋಭ ಅಂತ ಹೇಳಿದ್ರು. ಇದ ಬಾಳ ಕೆಟ್ಟೈತಿ ಮನುಷ್ಯ. ಇವರು ಇಬ್ರು ಏನೋ ಆದ್ರು, ಸ್ವಲ್ಪ ಕೊಡ್ತಿದ್ರು ತಗೋತಿದ್ರು, ಇವ್ರಿಬ್ರದ್ದು ಮುಗೀತು. ಈ ಕೊಡೋದು ತಗೊಳ್ಳೋದು ಏನು ಬೇಡ. ಈ ಕಡು ಲೋಭಿ ಅದಾನಲ್ಲ ಇವ, ಲೋಭದ ಆಶೆಯನ್ನ ಇಟ್ಕೊಂಡು ಏನು ಮಾಡ್ತಾನ ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ. ಯಾಕಂದ್ರೆ ಈ ಕಡು ಲೋಭಿ ಕೊಡೋದು ಬಿಡ್ರಿ, ಕೊಡೋದು ಒಂದಿಷ್ಟು ಕೊಡಂಗಿಲ್ಲ, ರಾಗಿ ಕಾಳಷ್ಟು ಏನೂ ಕೊಡಂಗಿಲ್ಲ. ತಾನು ಸಂಪಾದಿಸಿರ್ತಕ್ಕಂತಹ ದ್ರವ್ಯವನ್ನ ಇನ್ನೊಬ್ಬರಿಗೆ ಕೊಡೋದು ಇಲ್ಲ, ಮತ್ತು ತಾನು ಕೂಡ ಅನುಭವಿಸೋದು ಇಲ್ಲ. ನೋಡ್ರಿ, ಕಡು ಲೋಭಿಗಳು ಇರ್ತಾರ. ತಾನು ಸಂಪಾದನೆ ಮಾಡಿದ ದ್ರವ್ಯವನ್ನ ಇನ್ನೊಬ್ಬರಿಗೆ ಕೊಡಂಗಿಲ್ಲ, ಮತ್ತೆ ತನಗ ಆರೋಗ್ಯದಲ್ಲಿ ಏರುಪೇರು ಆಗಿರ್ಬೋದು, ಮನೆಯಲ್ಲಿ ಯಾರಿಗಾದ್ರೂ ಕಷ್ಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಅವ್ರಿಗೂ ಕೂಡ ಕೊಡಂಗಿಲ್ಲ. ಮತ್ತು ಹೊರಗಡೆಯಿಂದ ಯಾವ್ದಾದ್ರು ಬರ್ತೈತಂತ ಗೊತ್ತಾಯ್ತು ಅಂದ್ರೆ ಅವ್ರ ತಲೆಯಾದ್ರೂ ಒಡೆದು ಅವ್ರ ಸೈನ್ಸಾದ್ರೂ ತಗೊಂಡು ಬರ್ತಾನೆ. ಇದು ಕಡು ಲೋಭದ ಗುಣವನ್ನು ಹೊಂದಿರತಕ್ಕಂತಹ ಒಂದು ಅಂತ ಹೇಳಿ. ಬಹಳ ಅತಿಯಾಗಿರ್ತಕ್ಕಂತಹ ಜಿಪುಣತನ ಮಾಡ್ತೈತೆ ಮಂದಿ. ನಿಮ್ಗೆ ಲೋಭ ಅಂದ್ರೆ ಅರ್ಥ ಆಗಂಗಿಲ್ಲ, ಇದು ಹಾಳು ಭಾಷೆದಾಗ ಹೇಳ್ಬೇಕು. ನಿಮ್ಮದು ಅತಿಯಾದ ಜಿಪುಣತನ ಯಾರು ಮಾಡ್ತಾರಂದ್ರ, ಅತಿಯಾಗಿರ್ತಕ್ಕಂತಹ ಕಡು ಲೋಭಿ ಯಾರಾಗಿರ್ತಾನ ಅವನ ಮಾಡ್ತಾನ. ರಗಡ ಆಸ್ತಿ ಅದ, ಅಂತಸ್ತದ, ಹೊಲ ಐತಿ, ಮನಿ ಐತಿ, ಬ್ಯಾಂಕ್ನ್ಯಾಗ ರಗಡ ರೊಕ್ಕ ಐತಿ, ದಾನ ಮಾಡಂಗಿಲ್ಲ, ಧರ್ಮ ಮಾಡಂಗಿಲ್ಲ, ಪರೋಪಕಾರ ಮಾಡಂಗಿಲ್ಲ. ಅದೊಂದು ಕಡೆ ಬಿಡ್ರಿ. ತನಗ ಏನಾದ್ರೂ ಆತಂದ್ರ ದವಾಖಾನಿಗೆ ಹೋಗದ್ರ ರೊಕ್ಕ ಖರ್ಚು ಆಗಿಬಿಟ್ಟಾವು, ಪೆಂಡ್ಯಾಂಗಿನ ಒಂದು ನೋಟ್ ಕಮ್ಮಿ ಆಗ್ಬಿಡ್ತದ ಅಂತ ಹೇಳಿ ಅಷ್ಟು ಜಿಪುಣತನ ಮಾಡ್ತಾನ. ತನಗ ಆರೋಗ್ಯ ಸರಿ ಇಲ್ಲ, ಡಾಕ್ಟರ್ ಹೇಳ್ಯಾರ ನೀ ಚಿಂತೆ ಮಾಡೋದು ಬಿಡ್ಬೇಕಪ್ಪ, ಕರೆಕ್ಟಾಗಿ ಗುಳಿಗೆ ಔಷಧ ತಗೋಬೇಕು, ನಾ ಹೇಳಿದ ಕಡೆ ತೋರಿಸ್ಕೋಬೇಕ, ರೊಕ್ಕದ ಬಗ್ಗೆ ನೀ ಚಿಂತೆ ಮಾಡಿದಿ ಅಂದ್ರ ನೀ ಹೋಗ ಬಿಡ್ತಿ ಅಂತಿಷ್ಟೆಲ್ಲ ಹೇಳ್ತಾರ. ಅವ ಡಾಕ್ಟರ್ ಮುಂದೆ ಏನ್ ಹೇಳ್ತಾನ, ಹ್ಞೂ ರೀ ಆಯ್ತು ನೀವು ಹೇಳ್ದಂಗ ಮಾಡ್ತಾನ್ರಿ.
ಮನೆಗೆ ಬಂದು ಏನು ಮಾಡ್ತಾನ? ಡಾಕ್ಟ್ರ್ ಹೇಳಿದ್ರೆ ಎಲ್ಲ ಬಿಟ್ಟ ಬಿಡೋದು. ಏನಾಗ್ತದಳ ಅಂತಕ್ಕಂತಹ ಭಾವನೆಯನ್ನು ಇಟ್ಕೊಂಡ ₹1 ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿ ಒಂದು ದಿವಸ ಗೊಟ್ಟಕ್ಕಂದು ಬಾದವು ಎಷ್ಟೋ ಜನ ಅದಾವ. ಅದಕ್ಕೆ ನಿಜಗುಣರು ಹೇಳ್ತಾರ, ಅತಿಯಾಗಿರ್ತಕ್ಕಂತಹ ಕಡು ಲೋಭದ ಗುಣಕ್ಕಿಂತಲೂ ದುರ್ಗುಣ ಮೊನ್ನೆ ಉಂಟೆ. ಮತ್ತೊಂದು ಈ ಜಗತ್ತಿನೊಳಗೆ ಅದಕ್ಕಿಂತ ಕೆಟ್ಟ ಗುಣ ಯಾವ್ದಾದ್ರು ಇರ್ಲಿಕ್ಕೆ ಸಾಧ್ಯ ಅದ ಏನಂತ ಕೇಳಿ ಅಲ್ಲೇ ಉತ್ತರವನ್ನು ಕೊಡ್ತಾರೆ, ಇಲ್ಲ ಇಲ್ಲ ಅಂತ. ಈ ಅತಿಯಾಗಿರ್ತಕ್ಕಂತಹ ಜಿಪ್ಪನ ಗುಣ ಅದಲ್ಲ, ಇದು ಎಲ್ಲರಿಂದಲೂ ನಿಮ್ಮನ್ನು ದೂರ ಮಾಡಿಸಿಬಿಡ್ತದ, ಸತ್ಪುರುಷರಿಂದಲೂ ದೂರ ಮಾಡಿಸ್ತದ. ಆ ಮನೆಯಾಗಿನ ಹೆಂಡತಿ ಮಕ್ಕಳು ಯಾವಾಗ ಸಾಯ್ತಾನ, ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತಾನ ಅಂತ ಅವರು ಕಾಯ್ತಿರ್ತಾರ. ಎಲ್ಲ ಹಿಡ್ತಾನ ನೀವೇ ಇಟ್ಕೊಂಡು ಕುಂದ್ರಿ, ಏನೂ ಕೊಡ್ಬೇಡ್ರಿ, ನಮ್ಮ ಮಕ್ಕಳಿಗೆ ₹1 ಖರ್ಚು ಮಾಡಕ್ಕೆ ಕೊಡಲಿಲ್ಲ, ನಿನಗೆ ರೊಕ್ಕದ ಬೆಲೆ ಗೊತ್ತದಾನೋ? ಅವು ಕೇಳ್ತಾವು. ಕೇಳಿದ ತಕ್ಷಣ ಅವು ₹100 ಕೊಡೋದು. ಹ್ಯಾಂಡ್ ಅಂತಿರ್ತಾಳೆ, ಯಾವಾಗ ಹೋಗ್ತಾನೆ ಬಿಟ್ಟು ನಾವು ಈ ಆಸ್ತಿ ಸಂಪತ್ತು ಸಿರಿಯನ್ನ ಯಾವಾಗ ಅನುಭವಿಸುದಂತ ಹ್ಯಾಂಡ್ ಅಂತಿರ್ತಾಳ. ಮಕ್ಕಳಂತಾವು, ನಮ್ಮ ಅಪ್ಪ ಇಷ್ಟ ಆಸ್ತಿ ಎಲ್ಲ ಸಂಪತ್ತಿ ಮಾಡ್ಯಾನು, ನಾಳೆ ಏನು ಮಾಡ್ತಾನೆ ಯಾರಿಗೆ ಗೊತ್ತ ಅಂತ ಹೇಳ್ತಾವ. ಅದಕ್ಕೆ ಅತಿಯಾಗಿರ್ತಕ್ಕಂತಹ ಲೋಭಿ ಈ ನಾಯಿ ಬನವಿ ಮುಂದೆ ಓಡಾಡ್ತದಲ್ಲ ಅದಕ್ಕೆ ಹೋಲಿಸ್ತಾರ. ಬನವಿಗೆ ನಾಯಿ ಕಟ್ಟಿರ್ತಾರ ನೋಡ್ರಿ ನೀವು ಬೇಕಾದ್ರೆ. ಆ ಬನವಿ ಹತ್ರ ಯಾರದ ಹೋದ್ರ ಸಾಕ, ಆ ನಾಯಿ ಯಾರನ್ನು ಬಿಡಂಗಿಲ್ಲ ಅಲ್ಲಿ ಹೋಗಾಕ. ಯಾವ ಬನವಿ? ಕಣಿಕಿ ಒಟ್ಟಿರೋ ಬನವಿ. ಆ ಬನವಿ ಹತ್ತಕ್ಕೆ ಯಾವ್ದ್ರ ದನ ಹೋಗ್ಲಿ, ಕರ ಹೋಗ್ಲಿ, ಮನುಷ್ಯ ಹೋಗ್ಲಿ, ಅದು ಏನ್ ಮಾಡ್ತದ? ಅವ್ರನ್ನ ಓಡಿಸಿ ಬಿಡ್ತದ. ಮತ್ತೆ ತಾನರ ತಿನ್ನದೇನ? ತಾನು ತಿನ್ನಂಗಿಲ್ಲ, ತಿನ್ನೋರು ಬಿಡಂಗಿಲ್ಲ. ಇಟ್ಟು ಕೂಡಿ ಇಟ್ಟು ಒಂದು ದಿವಸ ಏನಾಗ್ತದ? ಮಣ್ಣಾಗಿ ಹೋಗಿ ಬಿಡ್ತದ. ನಾ ಕೂಡಿಟ್ಟದ್ದು ನನ್ನ ಬಿಟ್ಟು ಹೋತು ಅಂತೇಳಿ ಆ ಚಿಂತ್ಯಾಗ ಸತ್ತ ಮನುಷ್ಯ ಮುಂದೆ ಏನಾಗಿ ಹುಟ್ಟು ಬರ್ತಾನಂದ್ರೆ ಹೆಗ್ಗನಾಗಿ ಹುಟ್ಟಿ ಬರ್ತಾನಂತ. ಹೆಗ್ಗನಾಗಿ ನೋಡ್ರಿ ನೀವು, ರೊಕ್ಕದ ಮ್ಯಾಗ ಸಂಪತ್ತಿನ ಮ್ಯಾಗ ಆಸೆ ಇರೋ ಮನುಷ್ಯ ಭಾಳ ಯಾರ ಆಸೆ ಇಟ್ಕೊಂಡು ಹುಟ್ಟಿರ್ತಾನಲ್ಲ, ಸಾಯೋ ಸಮಯನಾಗ ಎಲ್ಲ ಬಿಟ್ಟು ಹೊಂಟೀನಿ ಅಂತ ಹೇಳಿ ಏನು ಅಂದ್ಕೊಂಡಿರ್ತಾನಲ್ಲ, ಅವ ಸತ್ತ ಮ್ಯಾಗ ಏನಾಗ್ತಾನಂದ್ರೆ ಹೆಗ್ಗನಾಗಿರ್ತಾನ. ಯಾಕೆ ಆಗ್ತಾನ? ನಾ ಸಿರಿ ಸಂಪತ್ತು ಭೂಮಿಯಾಗ ಮುಚ್ಚಿಟ್ಟನು, ಆ ಸಿರಿ ಸಂಪತ್ತು ನನ್ನನ್ನು ಬಿಟ್ಟು ಹೋಗಬಾರದು ಅಂತೇಳಿ ಎಲ್ಲಿ ಇಟ್ಟನ ಅಂತೇಳಿ ಹಟ್ಟಿ ನೋಡಾಕ ಹೆಗ್ಗನಾಗಿ ಬರ್ತಾನೋ ಅಂತ ಹೇಳ್ತಾರ ಶರಣರು. ಅದಕ್ಕೆ ಮನುಷ್ಯ ಜೀವನದೊಳಗ ಎಷ್ಟು ಸಂಪಾದನೆ ಮಾಡಿ ಇಟ್ರ ಆ ಸಂಪಾದನೆಗೆ ಅರ್ಥ ಬರಬೇಕು. ಅದರಿಂದ ನಮಗೆ ಏನಾದರೂ ಒಂದು ಫಲ ಸಿಗಬೇಕು. ಆ ರೀತಿ ಬದುಕುವ ಗುಣವನ್ನ ಸಂಪಾದನೆ ಮಾಡು ಅಂತ ಹೇಳ್ತಾರ ಅವರು. ಅದಕ್ಕೆ ಮನುಷ್ಯ ಜೀವನದೊಳಗ ಸಂಪಾದನೆ ಒಂದ ಮುಖ್ಯ ಅಲ್ಲ, ಸಂಪಾದನೆ ಜೊತೆಗೆ ಆ ದುರ್ಗುಣವನ್ನ ಓಡಿಸಿ ಒಳ್ಳೆ ಗುಣವನ್ನ ಸಂಪಾದನೆ ಮಾಡೋದು ಬಹಳ ಮುಖ್ಯ ಅದ. ಜೀವನಕ್ಕ ದುಡ್ಡು ಮುಖ್ಯ ಅದ, ಆಸ್ತಿ ಮುಖ್ಯ ಅದ, ಸಂಪತ್ತು ಮುಖ್ಯ ಅದ. ಎಷ್ಟು ಬೇಕು ಅಷ್ಟಿದ್ರ ಚಂದದ. ಅತಿಯಾಗಿ ಹೋತು ಅಂದ್ರ, ಅತಿ ಆಯ್ತು ಅಂದ್ರ ಅಮೃತವು ಕೂಡ ವಿಷ ಆಗ್ತದಂತ. ಹಂಗ ಇಲ್ಲಿ ಸಿರಿ ಸಂಪತ್ತು ಬಂದ ಕಾಲಕ್ಕ ನೀ ಕರೆದು ದಾನವನ್ನ ಮಾಡು ಅಂತ ಹೇಳಿದ್ರು ಶರಣರು. ಅದಕ್ಕೆ ಸುಮ್ಮನೆ ಹೇಳಿಲ್ಲ ಅವರು. ನೀ ಸಿರಿ ಸಂಪತ್ತನ್ನ ಗಳಿಸಿರಬಹುದು, ಆದ್ರೆ ಪುಣ್ಯ ಗಳಿಸಿಲ್ಲ. ನೀ ಹೋಗುವಾಗ ನೀ ಗಳಿಸಿದ ಸಿರಿ ಸಂಪತ್ತೇನು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀ ಹೋಗುವಾಗ ಹೊತ್ಕೊಂಡು ಹೋಗೋದು ಒಂದಾದ, ಅದು ಯಾವ್ದಪ್ಪ ಅಂದ್ರೆ ನಿನ್ನ ಪುಣ್ಯದ ಗಂಟನ ಮಾತ್ರ ನೀ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರು ಶರಣರು. ಅದಕ್ಕೆ ನಾವು ಜೀವನದೊಳಗೆ ಈ ಗುಣಗಳದವಲ್ಲ, ದೋಷ ತುಂಬಿರ್ತಕ್ಕಂತಹ ಗುಣಗಳು, ಆ ಗುಣಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾ ಸಾಯುವಾಗ ನನ್ನ ಜೊತೆಗೆ ಯಾವ್ದು ಬರ್ತದ ಅದನ್ನು ನಾವು ವಿಚಾರ ಮಾಡಬೇಕು. ಎಲ್ಲರಿಗೂ ಅದ ಆಸೆ, ಅತಿ ಆದಂತಹ ಆಸೆ ಆಗಬಾರ್ದು. ಬೇಕಲ್ಲ, ಬದುಕಕ್ಕೆ ಬೇಕಾಗ್ತದೆ. ದಾನ ಮಾಡೋಕ್ಕೂ ಧರ್ಮ ಮಾಡೋಕ್ಕೂ ಬೇಕು. ದಾನ ಮಾಡೋದು ಧರ್ಮ ಮಾಡೋಕ್ಕೂ ಬೇಕು.
ಮತ್ತು ದಾನ ಧರ್ಮ ಮಾಡೋದು ಬಿಟ್ಟು ಸುಮ್ಮನೆ ಮನ್ಯಾಗ ಇಟ್ಕೊಂಡು ಕೂತ್ರೆ ನಾವೇನು ಮರಿ ಹಾಕ್ತಾವ? ಇಲ್ಲ. ನೋಡಿರಿ ಕೊರೋನಾ ಟೈಮ್ದಾಗ ಏನೇನಾಯ್ತು, ಎಲ್ಲಿ ಹೋಯ್ತು? ಎಲ್ಲರ ಅನುಭವ ಎಲ್ಲವೂ ಶೂನ್ಯ ಅನ್ನೋ ಭಾವ ಬಂದ್ಬಿಡ್ತಾವಾಗ. ಬದುಕಿದ್ರೆ ಸಾಕು, ಎಟ್ಟರ ಖರ್ಚಾಗಲಿ ಎಲ್ಲ ಹೋಗ್ಲಿ, ಬದುಕಿದ್ರೆ ಸಾಕು ಅಂತ ಬಂತು ಭಾವ. ಹಂಗಾಗಿ ನಾವು ತಿಳ್ಕೋಬೇಕಷ್ಟ. ಇಲ್ಲಿ ನಿಜಗುಣ ಶಿವಯೋಗಿಗಳು ಮನುಷ್ಯನ ಮನಕುಲಕ್ಕೆ ಬಹಳ ಅರ್ಥವಾಗ್ತಕ್ಕಂತಹ ವಿಷಯಗಳನ್ನು ಹೇಳ್ಯಾರ. ಬಹಳ ತಿಳ್ಕೊಂಡ್ರೆ ಮನುಷ್ಯನ ಜೀವನ ಪಾವನ ಆಗ್ತದೆ, ತಿಳಿದೇ ಹೋದ ಅಂದ್ರೆ ವ್ಯರ್ಥ ಆಗ್ತದೆ ಅಷ್ಟೆ. ನೀ ಸಾಯುವಾಗ ನಿನ್ನನ್ನು ನೋಡಿ ಭೂಮಿ ನಗ್ತದ. ನೀ ಸಾಯುವಾಗ ನಿನ್ನನ್ನು ನೋಡಿ ನಿನ್ನ ಪಂಚೇಂದ್ರಿಯಗಳು ನಗತಾವ ಅಂತ ಹೇಳ್ತಾರ ಅವರು. ಭೂಮಿ ಮ್ಯಾಗ ಬಹಳ ಆಸೆ ಅದ. ಇರು ತನಕ ಭೂಮಿ ಎಲ್ಲ ನಂದ ಅಂತೇಳಿ ತಗೊಂಡು ನಿನ್ನ ಹೆಸರು ಉತ್ತಾರದಾಗ ಫಿಕ್ಸ್ ಮಾಡಿ, ಸತ್ತ ಮ್ಯಾಗ ನಿನ್ನ ಹೆಸರು ಉತ್ತಾರದಾಗ ಫಿಕ್ಸ್ ಇರ್ತದ ಏನು? ಇರೋ ತನಕ ಭಾಳ ಬೇಕು, ಆಸೆ ಭಾಳ ಬೇಕು. ಎಲ್ಲಾರ ಹೊಲ ನನ್ನ ತಗೊಂಡು, ಎಲ್ಲಾರ ಹೊಲ ನನಗ ಆಗಲಿ, ಎಲ್ಲಾರ ಹೊಲ ತಗೊಂಡು ಉತ್ತಾರದಾಗ ನಿನ್ನ ಹೆಸರು ಇಟ್ಟಿ. ಈಗ ನೀನು ಸತ್ತ ಮ್ಯಾಗ ನಿನ್ನ ಉತ್ತಾರದಾಗ ನಿನ್ನ ಹೆಸರು ಇರ್ತದನ್ನು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಬರವ ನಿನ್ನ ಹೆಸರು ಚೇಂಜ್ ಮಾಡಿ ಹೋಗೋದು ಬಿಡ್ತಾರ, ತನ್ನ ಹೆಸರಲ್ಲಿ ಹಾಕುತ್ತಾನ. ಹಂಗ ಭೂಮಿ ನಗದಿತ್ತಂತ. ಈ ಬದುಕಿದಷ್ಟು ದಿವಸಗಳ ಕಾಲ ಈ ಭೂಮಿ ನಂದ ಅಂತ ಅನ್ಕೊಂಡು ನೀ ಸತ್ತ ಮ್ಯಾಗ ನನ್ನ ತೆಕ್ಕ ಬರ್ತಿ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ನಗಾಕತ್ತೀನಿ ಅಂತೇಳಿ ಭೂಮಿ ಹೇಳ್ತಿತ್ತಂತ. ಹೌದು, ಎಷ್ಟರ ತಗೋರಿ. ಈಗ ಕರೆ ಭೂಮಿ ತಾಯಿಗೆ ಗೊತ್ತದ, ನೀವು ಎಲ್ಲೂ ಹಾದು ನನ್ನ ತೆಕ್ಕ ಬರುತ್ತ, ಮತ್ತ ನನ್ನ ಒಳಗೆ ಇರಬೇಕು. ಹಂಗ ಈ ಪಂಚೇಂದ್ರಿಯಗಳು ನಗತಿದ್ವು ಅಂತ. ಯಾಕೆ ನಗತಿದ್ವು? ನಿನ್ನೆ ಬಂದಿತ್ತ ಪಂಚೇಂದ್ರಿಯ ವಿಚಾರ. ಮತ್ತೆ ತಗೊಂಡು ಹೇಳ್ತಾರ, ನಿನಗ ಭಗವಂತ ಇಷ್ಟೆಲ್ಲ ಕೊಟ್ಟ, ಕಣ್ಣು, ಕಿವಿ, ಮೂಗು, ಬಾಯಿ, ಇವೆಲ್ಲವನ್ನು ಸಾರ್ಥಕವಾಗಿ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳದ ಹೋಗಲ್ಲ ಅಂತೇಳಿ ಅವು ನಗುತ್ತಿದ್ವು ಅಂತ. ಬದುಕಿದಷ್ಟು ದಿವಸ ಕೈ ಎತ್ತಿ ಯಾರಿಗೂ ದಾನ ಮಾಡಲಿಲ್ಲ, ಧರ್ಮಕ್ಕೆ ಉಪಯೋಗ ಆಗಲಿಲ್ಲ ಕೈಗಳು ನಿನ್ನವು. ಬದುಕಿದಷ್ಟು ದಿವಸ ಈ ವಾಣಿ, ನಿನ್ನ ಮಾತುಗಳು ಯಾರಿಗೂ ಉಪಯೋಗ ಬರ್ತಕ್ಕಂಥವಾಗಲಿಲ್ಲ. ಹಾಗಾಗಿ ಅವು ಕೂಡ ನಗುತ್ತಿದ್ದುವಂತ ಮನುಷ್ಯ ನೋಡಿ ಸಾಯೋ ಸಂದರ್ಭದೊಳಗೆ. ಅದಕ್ಕೆ ಜೀವನದೊಳಗೆ ತಿಳ್ಕೋಬೇಕು, ಮನುಷ್ಯ ಎಷ್ಟ ಸಿರಿ ಸಂಪತ್ತುಗಳು ಬರಲಿ, ಆದ್ರೆ ಲೋಭತನದ ಗುಣವನ್ನು ನನಗೆ ಕೊಡಬೇಡ ಭಗವಂತ ಅಂತ ಕೇಳ್ಕೋಬೇಕಂತ. ಅದಕ್ಕೆ ಈ ಗುಣಗಳಿಂದ ಏನಾಗ್ತದ ಮನುಷ್ಯನಿಗೆ ಅಂದ್ರೆ ಪಾಪ ಬರ್ತದ ಅಂತ ಹೇಳ್ತಾರ. ಪಾಪವನ್ನ ಕಳ್ಕೊಳಕ್ ಏನ್ ಮಾಡ್ಬೇಕಂದ್ರೆ ದಾನ ಧರ್ಮನ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ, ಪಾಪದ ಬಾಪ್ ಕೋನ್ ಹೈ ಅಂತ ಕೇಳ್ತಾರ. ಪಾಪದ ತಂದೆ ಯಾರು ಅಂತ ಕೇಳ್ತಾರ. ಈಗ ಏನೋ ಒಂದು ಉತ್ಪತ್ತಿ ಆಗಬೇಕು ಅಂದ್ರ, ಮನುಷ್ಯ ಜನ್ಮ ತಾಳಬೇಕು ಅಂದ್ರ ತಂದೆ ಕಾರಣ ಆಗಿರ್ತಾನ. ಹಾಗೆ ಈ ಪಾಪ ಉತ್ಪತ್ತಿ ಆಗಲಿಕ್ಕೆ ಯಾರು ಕಾರಣ ಆಗಿರ್ತಾರ? ನಿನ್ನೊಳಗೆ ದುರ್ಗುಣ ಬರಲಿಕ್ಕೆ, ಆ ದುರ್ಗುಣದಿಂದ ಕರ್ಮ ಆಗ್ಲಿಕ್ಕೆ, ಪಾಪ ಆಗ್ಲಿಕ್ಕೆ ಯಾರು ಕಾರಣ ಆಗ್ತಾರಂದ್ರ ಪಾಪ ಕಾ ಬಾಪ್ ಕೋನ್ ಹೈ, ಪಾಪ ಕಾ ಬಾಪ್ ಲೋಭ ಹೈ ಅಂದ್ರು. ಪಾಪದ ತಂದೆ ಯಾರು ಅಲ್ಲ. ಎಲ್ಲಾರನ್ನು ಕೇಳಿದ್ರೆ ಯಾರು ಹೇಳಲಿಲ್ಲ ಉತ್ತರ. ಅವರ ಬರೆದ್ರು ಮತ್ತ ಪಾಪ ಕಾ ಬಾಪ್ ಲೋಭ ಹೈ. ಪಾಪಕ್ಕ ಕಾರಣ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ಕಡು ಲೋಭ ಅಂತಕ್ಕಂತಹ ದುರ್ಗುಣ ಮನುಷ್ಯನೊಳಗೆ ಏನದಲ್ಲ ಅದೇ ಕಾರಣ ಆಗ್ಯದ ಅಂತ ಹೇಳ್ತಾರೆ. ಅದಕ್ಕೆ ಈ ಕೆಟ್ಟ ಗುಣ ಅಂತಕ್ಕಂಥವು ಏನು ಮನುಷ್ಯನೊಳಗೆ ಅದಾವಲ್ಲ, ಅದನ್ನು ಚಲಿಸ್ಬೇಕು. ಅದನ್ನು ಚಲಿಸುವವರೆಗೂ ಕೂಡ ಮನುಷ್ಯನಿಗೆ ಸುಖ ಶಾಂತಿ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಸಿರಿ ಸಂಪದ ಭಾಳ ಇದ್ದ ಕಾಲಕ್ಕೆ ದಾನ ಮಾಡ್ರಿ, ಎಲ್ಲರೂ ಕರೆದ. ಒಟ್ಟ ನನ್ನ ತೆಕ್ಕ ಇರ್ಬೇಕು, ನಾನು ಸಿರಿ ಬಿಟ್ಟು ಇನ್ನೊಬ್ಬರ ತೆಕ್ಕ ಹೋಗಬಾರ್ದು. ಇನ್ನೊಬ್ಬರು ಬೇಕಾದ್ರೆ ನನ್ನ ಮನೆಗೆ ರಗಡ ಬರಲಿ, ನನ್ನ ಮನೆಯಾಗ ಒಂದು ಅಕ್ಕಿ ಕಾಳು ಸುತ್ತಕ್ಕೆ ಅವ್ರ ಮನೆಗೆ ಹೋಗಿ ಬೀಳಬಾರ್ದು ಅನ್ನೋ ಭಾವ. ಇದ ಮನುಷ್ಯನ ಕಡಲು ಹೋಗ. ಏನು ನಾಳೆ ಹೊತ್ಕೊಂಡು ಹೋಗ್ತೀರ ಹೇಳಿ ನೋಡು, ಎಲ್ಲ ಇಲ್ಲೇ ಬಿಟ್ಟು ಹೋಗೋರದಿರಿ. ಮತ್ತೆ ಯಾಕೆ ಇಷ್ಟ ಆಸೆ ಮನುಷ್ಯನೊಳಗ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಊರಾಗ ಇಬ್ರು ಗಂಡ ಹೆಂಡತಿದ್ರು, ಭಾಳ ಜಿಪ್ಪಣಿದ್ರು ಅವ್ರು. ಅಷ್ಟಿಷ್ಟು ಜಿಪ್ಪಣಿ ಇರಲಿಲ್ಲ, ಎಲ್ಲದಕ್ಕೂ ಲೆಕ್ಕ ಹಾಕ್ತಿದ್ರು. ಊಟ ಉಣ್ಣಾಕು ಲೆಕ್ಕ ಹಾಕಿ ಊಟ ಮಾಡ್ತಾರೆ ಜಿಪ್ಪಣಿದ್ದವ್ರು. ಅತಿಯಾಗಿ ಜಿಪ್ಪಣಿತನ ಮಾಡೋ ಮಂದಿ. ಭಾಳ ತಿಂದ್ರೆ ಖಾಲಿ ಆಗಿಬಿಟ್ಟಾವಲ್ಲ ಅಂತಾವು.
ಅದಾವಲ್ಲ ಜಿಪ್ಪನ ಮಂದಿ ಅವು ಎಲ್ಲದಕ್ಕೂ ಲೆಕ್ಕ ಹಾಕಿ ಮಾಡ್ತಾವ. ತಲೆಗೆ ಎಣ್ಣೆ ಹಚ್ಚೋದು ಲೆಕ್ಕ ಹಾಕಿ ಅವನ್ಯಾಗೋ ಬಿರಿಯಾಗಿ ಇರ್ತಾವ ನೋಡ್ಬೇಕು. ಹಿಂದಿನ ಕಾಲದಾಗ ಸ್ವಲ್ಪ ಇದ್ರು ಅವು, ಈಗೆಲ್ಲ ಕಮ್ಮಿ ಆಗ್ಯಾರ. ಆ ಟ್ರಂಕ್ದ ಕೀ ಅವನ ಕೈಯಾಗ ಇರ್ತಿತ್ತು. ಇವ್ರು ಏನೋ ಬೇಕು ಅಂದ್ರೆ ಅವ್ನು ಹೋಗಿ ಕೇಳಬೇಕು. 10 ರೂಪಾಯಿ ಕೊಡೋಣ 1 ರೂಪಾಯಿ ಕೊಡ್ತಿದ್ದವ. 2 ಬಾಳೆಹಣ್ಣು ಕೊಡೋಣ ಅರ್ಧ ಬಾಳೆಹಣ್ಣು ಕೊಡ್ತಿದ್ದವ. ಯಾಕೆ ಲಘು ಖಾಲಿ ಆಗಿಬಿಟ್ರ ಅವನು ಭಾವ ಮನುಷ್ಯನ. ಹಂಗ ಇಬ್ರು ಊರಾಗ ಗಂಡ ಹೆಂಡತಿ ಇದ್ರು. ಅವ್ರು ಭಾಳ ಜಿಪ್ಪನಿದ್ರು. ಎಷ್ಟು ಜಿಪ್ಪನ ಅಂದ್ರೆ ಹೇಳಬೇಕು ಅಸಾಧ್ಯವಾಗದಷ್ಟು ಜಿಪ್ಪನಿದ್ರು. ಗಂಡ ನಾಟಕ ಮಾಡ್ತಿದ್ದ, ಹೆಂಡತಿ ಮನ್ಯಾಗ ಇರ್ತಿದ್ಲು. ಗಂಡ ನಾಟಕ ಹೋಗಿದ್ದ, ನಾಟಕ ಕಂಪ್ನಿಯಾಗ ಪಾತ್ರ ಮಾಡ್ತಿದ್ದವ. ಹೆಂಡತಿ ಮನ್ಯಾಗ ಇರ್ತಿದ್ಲು, ಗಂಡ ಬರೋದು ಕಾಯ್ಕೋತ ಕೂತಿದ್ಲು. ಒಂದು ದಿವಸ ಊಟ ಮಾಡಾಕತ್ತಿದ್ರು ಇಬ್ರು ಮನ್ಯಾಗ ಕೂತ ಗಂಡ ಹೆಂಡತಿ ಊಟ ಮಾಡಾಕತ್ತಿದ್ರು ಮನ್ಯಾಗ ಕೂತ. ಅದ ಸಮಯಕ್ಕೆ ಲೈಟ್ ಹೋದು ಹೆಂಡತಿಗೆ ಹೇಳಿದ ಗಂಡ, ಲೈಟ್ ಹೋಗ್ಯಾವ ಚಿಮ್ನಿ ಹಚ್ಕೊಂಡು ಬಾ ಅಂದ. ನೀವು ಹೇಳ್ತಾರಲ್ಲ, ನಿಮ್ಮನ್ನ ಕರಿತಾರ ನೋಡ್ರಿ, ಚಿಮ್ನಿ ಹಚ್ಕೊಂಡ್ ಬಾಯಿ ಕರೆಂಟ್ ಹೋಗಿ ಹುಳಾಗಿಲ್ಲ ಬಿದ್ದಿತ್ತು ಅಂತ ಹೇಳಿ. ಹಂಗ ಅವ ಹೆಂಡತಿ ಚಿಮ್ನಿ ಹಚ್ಕೊಂಡು ಬಾ. ಹೆಂಡತಿ ಚಿಮ್ನಿ ಹಚ್ಕೊಂಡು ಮುಂದೆ ಬಾ ಇಟ್ಟು ಜೋರ ಯಾಕೆ ಕುರ್ಸಾಕತ್ತಿ, ಸಣ್ಣ ಇಡ ನನ್ನ ಮುಖ ನಿನಗೆ ಕಾಣಬಾರ್ದು, ನಿನ್ನ ಮುಖ ನನಗೆ ಕಾಣಬಾರ್ದು, ಹಂಗಿಡ ಅಂದ. ಹ್ಯಾಂತಿ ಆಯ್ತಲ್ಲ ಅಂತೇಳಿ ಹ್ಯಾಂತಿ ಗಂಡಕ್ಕಿಂತ ಜಿಪ್ಪುನಕ್ಕಿ ಇರ್ತಾರ ನೋಡ್ಬೇಕು ಮನ್ಯಾಗ. ನೀವು ಹೆಂಡತಿಕ್ಕಿಂತ ಗಂಡ ಜಿಪ್ಪುನ, ಗಂಡಕ್ಕಿಂತ ಹ್ಯಾಂತಿ ಜಿಪ್ಪುನ ಇರ್ತಾರ. ಗಂಡ ಸಾರು ಚಲೋ ಮಾಡಿ ಎಣ್ಣೆ ಹಾಕಿದ್ರೆ ಹ್ಯಾಂತಿ ಎಣ್ಣೆ ಹಾಕಿ ಮಣಗಂಡ ಮಾಡಿರ್ತಾರ ಸಾರು. ಹಂಗೆ ಇವ್ರಿಬ್ರು ಮನೆಗಂಡ ಇದ್ರು. ಅದ ಕತ್ಲಾಗ ಚಿಮಣಿ ಹಚ್ಕೊಂಡು ಊಟ ಮಾಡಿದ್ರು. ಊಟ ಮಾಡಿ ಗಂಡ ಹೇಳ್ದ, ನನಗೆ ನಾಟಕ ಟೈಮ್ ಆಗೈತೆ, ಟೈಮ್ ಆತ 10 ಟೈಮ್ 11ಕ್ಕೆ 12ಕ್ಕೆ ನಾಟಕ ಚಾಲು ಹೋಗೋದ, ನಾ ಹೋಗ್ತನು, ನೀ ಆರಾಮಾಗಿ ಬಾಗಿಲು ಹಾಕೊಂಡ ಹೆಂಗೆ ಮಕ್ಕೋಬೇಕ ಚಿಮಣಿ ಆರಿಸಿ ಮಕ್ಕೋ ಅಂದವ. ಹಂಗ ಹೇಳಿಲ್ಲ, ಬಾಗಿಲು ಹಾಕೊಂಡ ಕತ್ಲಾಗೈತೆ ಚಿಮಣಿ ಹಚ್ಕೊಂಡ್ ಕುಂದ್ರ ಬೇಡ, ಚಿಮಣಿ ಆರಿಸಿ ಮಕ್ಕೋ ಅಂದವ. ಹ್ಯಾಂಟಿ ಆತಳ ಅಂತೇಳಿ ಗಂಡನ ಕಳ್ಸುತ್ತಕ ಬಾಗಲ್ದಾಗ ಬಂದ್ಲು. ಗಂಡ ಮುಂದಕ್ಕೆ ಹೋಗುತ್ತಕ ಸ್ವಲ್ಪ ನಿಂತ್ಕೊಂಡು ನೋಡಿದ್ಲು. ಗಂಡ ಹೋದ, ಇಕ್ಕಿ ಬಾಗಿಲು ಹಾಕೊಂಡ್ಲು ಮಕ್ಕೊಂಡ್ಲಿಕ್ಕಿ. ಅವ ಗಂಡ ಅರ್ಧ ದಾರಿ ಹೋಗಿದ್ದ. ಅರ್ಧ ದಾರಿ ಹೋದ್ಮೇಲೆ ಒಂದು ತಲೆಯಾಗ ಬತ್ತ. ಹ್ಯಾಂತಿಗೆ ಚಿಮಣಿ ಬಂದ್ ಮಾಡಕ್ ಹೇಳಿನಿ, ಆರ್ಸಾಳೋ ಇಲ್ಲೋ ಅಂತೇಳಿ ತಲೆಯಾಗ ಬತ್ತ ಅವಂಗ. ನೋಡು, ಹ್ಯಾಂತಿ ಚಿಮಣಿ ಆರ್ಸಕ್ ಹೇಳಿನಿ, ಆರ್ಸಾಳೋ ಇಲ್ಲೋ ಅಂತೇಳಿ ತಲೆಯಾಗ ಬತ್ತು. ಯೋಚನೆ ಹತ್ತು ಗೊತ್ತು. ಅಲ್ಲಿಂದ ದರ ಓಡ್ಕೊತ ಬಂದ ಮತ್ತೆ ಮನೆಗೆ ಓಡ್ಕೊತ ಬಂದು ದಬಾ ಬಾಗಿಲು ಬಡ್ದ. ಯಾರು ಬಂದಾರ ಅಂತೇಳಿ ಗಾಬರಿಂದ ಎದ್ದು ಬಿದ್ದು ಹ್ಯಾಂತಿ ಬಂದು ಬಾಗಿಲು ತೆಗೆದ್ಲು. ಮತ್ತ್ಯಾಕ್ರಿ ಬಂದ್ರಿ ಅಷ್ಟು ದೂರದಿಂದ ಇಲ್ಲಿ ತನಕ ಅಂದಕ್ಕೆ. ಅವಾಗ ಕೇಳ್ತಾನ, ನಾನು ಚಿಮಣಿ ಬಂದ್ ಮಾಡಕ್ ಹೇಳಿದ್ನಿ, ನೀ ಮಾಡಿಯೋ ಇಲ್ಲ ಅನ್ನೋದು ಅಲ್ಲಿ ಹೋಗಿ ನೆನಪಾತ, ಅದಕ್ಕೆ ಬಂದಿನಿ ಓಡ್ಕೋತು ಅಂದ. ಅವಾಗ ಎಂತ ದಾಟದೀನಿ, ನೀ ಹೇಳಿದ ಮರುಕ್ಷಣ ಚಿಮಣಿ ಬಂದ್ ಮಾಡಿನ ಅಂದ್ಲಕ್ಕೆ. ಅಷ್ಟು ದೂರಿಂದ ಬಂದಿಲ್ಲ ನಡ್ಕೋತ, ನಿನಗೆ ಬುದ್ಧಿ ಐತೆ ಅಂದ್ಲಕ್ಕೆ. ಯಾಕಂದವ, ಅಷ್ಟು ದೂರಿಂದ ನಡ್ಕೊಂಡ್ ಬರ್ಬೇಕಾದ್ರೆ ಚಪ್ಪಲ್ ಎಷ್ಟು ಸೌದಕ್ಕೆ ಕೇಳೋದಕ್ಕೆ. ನೋಡ್ರಿ, ಅಷ್ಟು ದೂರಿಂದ ನಡ್ಕೊಂಡ್ ಬಂದಿಲ್ಲ, ಚಪ್ಪಲ್ ಎಷ್ಟು ಸೌದಿರಕ್ಕಿಲ್ಲ ಅಂತ ಅಕ್ಕಿ ಕೇಳಿದ್ಲು. ನಾ ಭಾಳ ಶಾಣೆ ಅದಕ್ಕೆ ಚಪ್ಪಲ್ ತಲೆ ಮ್ಯಾಗ ಇಟ್ಕೊಂಡ್ ಬಂದೀನಿ ಅಂದವ. ನೋಡ್ರಿ, ಹಿಂಗಿಂತ ಗುಣದವರು ಇರ್ತಾರೆ. ಏನು ಮಾಡ್ಲಿಕ್ಕೆ ಸಾಧ್ಯದ ಹೇಳ್ರಿ. ಆ ಚಿಮಣಿ ಎಣ್ಣೆ ಉಳಿಸಿ ಇಟ್ರೆ ನಾಳೆ ನಿಮ್ಗೆ ಅದ್ರಾಗ ಸುಡ್ತಾರಂತ. ಆ ಚಪ್ಪಲ ಕಾಲಿಗೆ ಹಾಕೊಳ್ಳೋ ಅದಾವ, ತಲೆ ಮ್ಯಾಗ ಇಟ್ಕೊಂಬಂದ್ರೆ ಏನು ಮಾಡೋದು? ಅದು ನಮ್ಮನ್ನ ರಕ್ಷಣೆ ಮಾಡ್ಕೊಳೋಕ್ಕೋಸ್ಕರ ಇರುವುದಾವು.
ಅದ ಕಾಲಿಗೆ ಏನಾರ ಚುಚ್ಚಿ ಗಾಯ ಆಗಿ ಶೆಪ್ಟಿಕಾತು ಅಂದ್ರ ಕಾಲ ಕಡಿಯೋ ಪರಿಸ್ಥಿತಿ ಬರ್ತದ ನಾಳೆ. ಅವತ್ತು ಇಟ್ಟ ಚಿಮಣಾಲೆಣ್ಣೆ ಆಶೆಗೋಸ್ಕರ ಅಲ್ಲಿಂದ ಹುಡ್ಕೊಂಡು ಬಂದವ, ಕಾಲಿಗೆ ಏನಾರ ಚುಚ್ಚಿ ಏನಾರ ಆಗಿತ್ತು ಕಾಲು ತೆಗೆದ್ರೆ ಏನ ಗತಿ ಅಂತ. ಅದಕ್ಕ ಇಂಥವ್ರು ಇರ್ತಾರ ಪ್ರಪಂಚದೊಳಗೆ. ಅದಕ್ಕೆ ಮನುಷ್ಯನ್ಗ ಈ ದುರ್ಗುಣ ಯಾವ್ದಾವ ನಮ್ಮೊಳಗದಾವ ಎಲ್ಲ ನಮ್ಮ ಮುಂದದಾವು, ಅವು ನಮಗೆ ಅರಿವಿಗೆ ಬರಬೇಕಾದ್ರೆ ಏನ್ ಮಾಡಬೇಕು? ಪುಣ್ಯದ ಕಾರ್ಯವನ್ನ ಮಾಡಬೇಕು, ಧರ್ಮದ ಕಾರ್ಯವನ್ನ ಮಾಡಬೇಕು, ಸತ್ಸಂಗದೊಳಗೆ ಭಾಗಿಯಾಗಬೇಕು. ಅವಾಗ ಮಾತ್ರ ನಾವು ಈ ದುರ್ಗುಣಗಳಿಂದ ಹೊರಗೆ ಬಂದು ಒಳ್ಳೆಯ ಗುಣಗಳನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಈ ದುರ್ಗುಣಗಳನ್ನ ಜಯಿಸಬೇಕಂದ್ರೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ದಾನ ಧರ್ಮ ಪರೋಪಕಾರವನ್ನ ಮಾಡಿ ಈ ದುರ್ಗುಣಗಳನ್ನ ಜಯಿಸಿ ಪುಣ್ಯವನ್ನ ಸಂಪಾದನೆ ಮಾಡಲಿಕ್ಕೆ ಬರ್ತದೆ ಹೊರತಾಗಿ ಇನ್ನು ಯಾವುದರಿಂದ ಕೂಡ ನೀವು ಪುಣ್ಯವನ್ನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಿಜಗುಣರು ಏನು ಹೇಳಿದ್ರು? ಈ ದುರ್ಗುಣ ಅಂತಕ್ಕಂತಹದ್ದು ಏನದ, ಅತಿಯಾಗಿರ್ತಕ್ಕಂತಹ ಕಡು ಲೋಭ ಅಂತಕ್ಕಂತಹ ದುರ್ಗುಣ, ಇದು ಜಗತ್ತಿನೊಳಗೆ ಮತ್ತೊಂದು ಯಾವುದರ ಐತಿ ಏನಂದ್ರೆ ಇಲ್ಲ ಇಲ್ಲ ಅಂತ ಹೇಳಿದ್ರು. ದೇವರನ್ನ ಕುರಿತು ತಪಸ್ಸು ಮಾಡಿದಂತ ಬಡವ, ದೇವರನ್ನ ಕುರಿತು ತಪಸ್ಸು ಮಾಡಿದಂತ ಭಗವಂತ ಅವನಿಗೆ ಪ್ರತ್ಯಕ್ಷ ಆಗಿ ನಿನಗೆ ಏನು ವರ ಬೇಕು ಅಂತ ಕೇಳಿದ. ನನಗೆ ಭಾಳ ನೀ ಏನು ವರ ಕೊಡಬೇಡ, ನಾನು ಬಡತನದಾಗ ಅದನು, ನನಗೆ ದಿನ ಒಂದು ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನು ಕೊಡು ಸಾಕು ಅಂದ. ದಿನ ಒಂದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಕೊಡು ಸಾಕು ಅಂದ. ಅವಾಗ ಲೋಭಿ ಆಗಿದ್ದವ ಅಷ್ಟ. ಆಯ್ತು ಅಂತ ಹೇಳಿ ಪರಮಾತ್ಮ ಅವನಿಗೆ ಚಿನ್ನದ ಮೊಟ್ಟೆ ಇಡ್ತಕ್ಕಂತಹ ಒಂದು ಕೋಳಿಯನ್ನ ಕೊಟ್ಟ. ಅದು ದಿನ ಒಂದೊಂದು ಚಿನ್ನದ ಮೊಟ್ಟೆ ಇಡ್ತಿತ್ತು. ಇವ ಅದರೊಳದನ್ನು ತಗೊಂಡ ದಿನನಿತ್ಯದ ಜೀವನವನ್ನ ಸಾಗಿಸ್ತಾ ಇದ್ದ. ಹಿಂಗ ಒಂದು ವಾರ ಹೋಯ್ತು, ಒಂದು ತಿಂಗಳು ಹೋಯ್ತು, ಇದು ದಿನ ಒಂದ ಇರ್ತದಲ್ಲ ಅಂತ ತಲೆಯಾಗ ಬರ್ತಾವ. ಇದು ದಿನ ಒಂದ ಇರ್ತದಲ್ಲ ಅಂತಕ್ಕಂಥ ತಲೆಯಾಗ ದುರ್ಬುದ್ಧಿ ಬಂತು ಮನುಷ್ಯಾಗ. ದುರ್ಬುದ್ಧಿ ಬಂತು. ಒಂದು ದಿವಸ ಅವ ಏನು ಮಾಡಿದಪ್ಪ ಅಂದ್ರೆ ಇದ್ರ ಹೊಟ್ಟೆಯಾಗ ಎಷ್ಟು ಚಿನ್ನದ ಮೊಟ್ಟೆಗಳದ ನೋಡೇ ಬಿಡೋಣ ಅಂತ ಹೇಳಿ ಅದರ ಹೊಟ್ಟೆ ಹರಿದತ್ತು, ಒಂದೋ ಚಿನ್ನದ ಮೊಟ್ಟೆ ಇರಲಿಲ್ಲ ಅಂತ. ಕೊನೆಗೆ ಅವಂಗ ಸಿಕ್ಕಿದ ಬರೇ ಮಾಂಸಮಯವಾಗಿರ್ತಕ್ಕಂಥ ಅದ್ರ ಶರೀರ ಸಿಕ್ತು. ಅವ ಅನ್ಕೊಂಡ, ಅವಾಗ ನನ್ನ ದುರ್ಬುದ್ಧಿಯಿಂದ ಇಷ್ಟು ಅನಾಹುತ ಆಗ್ಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಮನುಷ್ಯನೊಳಗ ಅತಿಯಾಗಿರ್ತಕ್ಕಂಥ ಆಶೆ ದುರ್ಬುದ್ಧಿ ಗುಣ ಬರಬಾರದು. ಕೊಟ್ಟದ್ದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಜೀವನವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂತಹ ಭಾವವನ್ನು ನಾವು ಸಂಪಾದನೆ ಮಾಡಬೇಕಾಗ್ತದೆ. ಅವಾಗ ಮಾತ್ರ ಈ ಜೀವನ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯದ, ಇಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕೆ ನಾವು ಈ ದುಷ್ಟ ಗುಣಗಳಿಂದ ಜಯಿಸಬೇಕಾಗ್ತದೆ, ಜಯಶಾಲಿಗಳಾಗಬೇಕಾಗ್ತದೆ. ಅವಾಗ ನಮ್ಮ ಮನಸ್ಸು ಶಾಂತ ಆಗ್ತದೆ. ರಗಡೈತಿ, ಏನು ಸಿರಿ ಸಂಪದ ರಗಡೈತಿ. ಯಾರಿಗೂ ಕೂಡ ಬರ್ರಿ ಒಂದು ವಾಟಿಗೆ ನೀರು ಕುಡೀರಿ, ಕರೀಲಿಲ್ಲ ಅಂದ್ರೆ ಏನು ಮಾಡೋದು ಇತ್ತಲ್ಲ, ಬರ್ರಿ ಒಂದು ಚಹಾ ಮಾಡಿ ಕೊಡ್ತೀನಿ ಕುಡಿದು ಹೋಗಿ ಬರ್ರಿ. ಭಾಳ ಮಂದಿ ಸಾಹುಕಾರಗಳು ಮನೆ ಕಟ್ಟಿರ್ತಾರೆ. ಇಟ್ಟೊತ್ತಕ್ಕೆ ಒಂದು ಹಾಡು ಹೇಳಿದ್ರು ನೋಡ್ಬೇಕು, ಎಷ್ಟು ದಿನ ಇಲ್ಲೇ ಇರುತ್ತಿ, ನಿನ್ನ ಮನೆ ಬ್ಯಾಡ ಐತಿ, ಇಲ್ಲೇ ಎಷ್ಟು ದಿವಸ ಇರ್ತಿ, ಭಾಳ ಚಂದ ಮನೆ ಕಟ್ಸಿ, ಬಂಗಾರ ಮನೆ ಕಟ್ಸಿ, ಎಷ್ಟು ದಿವಸ ಅದ್ರಾಗ ಇರೋದಿ, ಯಾರ ಮನೆ ಒಳಗೆ ಬಂದ್ರು ಅಂದ್ರೆ ಹೊಲಸಾಗಿತ್ತು ಹೊರಗೆ ನಿಂದ್ರಿ ಅಂತ ಹೇಳ್ತೀವಿ. ಮತ್ತ ಬಂಗಾರ ಮನೆಯಾಗಿ ನೀವು ಮುಕ್ಕೊಳ್ತೀವಿ, ಉಳ್ಳಾಡ್ತೀವಿ, ಏನ್ ಮಾಡ್ತೀವಿ? ಅದು ಬಂಗಾರದ ಸವಿತ ಹೇಳಿ ಆ ಮನೆ ಬಿಟ್ಟು ಹೊರಗೆ ಬಂದು ಮಕ್ಕೋತೀವಿ. ಮತ್ತೆ ಕಳಿಸಿ ಪ್ರಯೋಜನ ಏನಿದೆ? ಗಳಿಸಿ ರಗಡಿ ಇಟ್ಟಿ, ಯಾರಿಗೋಸ್ಕರ ಇಟ್ಟಿ? ಹೆಂಡ್ರು ಮಕ್ಕಳು ಅವ್ರಿಗೂ ಬ್ಯಾಡಕ್ಕಿ ಒಂದು ದೂಸ್ನಿ. ಅತಿಯಾದ ಲೋಭದ ಗುಣ ಹೊಂದಿದ ಮನುಷ್ಯ ಜಿಪುಣತನ, ಬಹಳ ಸ್ವಾರ್ಥ ಬುದ್ಧಿ ಇರ್ತದ ನೋಡ್ರಿ. ಆ ಮನುಷ್ಯ ಎಲ್ಲಾರು ಬೇಡಕ್ಕನ, ಊರಾನವ್ರಿಗೆ ಬೇಡಕ್ಕನ, ಬಾಜು ಮನೆಯವ್ರಿಗೆ ಬೇಡಕ್ಕನ, ಅಣ್ತಂಬ್ರಿಗೆ ಬೇಡಕ್ಕನ, ಹೆಂಡ್ರು ಮಕ್ಕಳು ಬಂಧು ಬಡಗ ಇವ್ರು ಯಾರಿಗೂ ಬೇಡಾಗ್ಬಿಡ್ತಾನ. ಅವು ಬಂದ ಅಂದ್ರೆ ಯಾಕೆ ಬಂದ ಮರಾಯ ಮನೆಗೆ ಅಂತ ಅನ್ನೋ ಭಾವ ಬಂದ್ಬಿಡ್ತದ ಮನುಷ್ಯನೊಳಗೆ. ನೋಡ್ರಿ, ನೀವು ಅನ್ಸಿರ್ತದೆ, ನಿಮ್ಮ ಅನುಭವಕ್ಕೆ ಬಂದಿರ್ತಾವು. ಯಾಕ? ಅವ ಅತಿಯಾಗಿರ್ತಕ್ಕಂತಹ ಲೋಭಗುಣ ಹೊಂದಿರ್ತಾನ. ಅವನ ನೀ ಹಿಂಗ ಮಾಡಿದ್ರೆ ಪಾಪ ಕರ್ಮ ಆಗ್ತದಮ್ಮ, ಹಿಂಗ ಮಾಡಬೇಡ, ಸತ್ಕಾರ್ಯವನ್ನ ಮಾಡು, ಇರ್ತಕ್ಕಂತಹ ಸಂಪತ್ತಿನೊಳಗೆ ಸ್ವಲ್ಪ ಪುಣ್ಯದ ಕಾರ್ಯ ಮಾಡು ಅಂತ ಹೇಳಿ ಯಾರಾದ್ರೂ ಬುದ್ಧಿವಾದ ಅವನಿಗೆ ಹೇಳಕ್ ಹೋದ್ರೆ ಅವ್ರ ಸಂಘವನ್ನ ಬಿಟ್ಬಿಡ್ತಾನ.
ಅವ್ರ ಹಿಂದಕ್ಕೆ ಮತ್ತೆ ಹೋಗಂಗೆ ನಾವು. ಯಾರು ಬುದ್ಧಿವಾದ ಹೇಳ್ತಾರ, ಯಾರು ಒಳ್ಳೆ ಕಾರ್ಯವನ್ನು ಮಾಡಕ್ ಹಸ್ತಾರಲ್ಲ, ಅವ್ರನ್ನ ಬಿಡ್ತಾನ ಮನುಷ್ಯ. ಅವ್ರನ್ನ ಬಿಟ್ಟ ಯಾರು ನಗ್ತಾ ನಗ್ತಾ ದೊಡ್ಡ ಕೆಟ್ಟ ಕೆಲಸ ಮಾಡಕ್ ಹೇಳ್ತಾನ ಅವ್ರ ಸಂಘವನ್ನ ಕಟ್ತಾನ. ಸತ್ಪುರುಷರ ಸಹವಾಸ ಮೊದಲ ಬಿಡ್ತಾನ ನಾವು. ಸತ್ಪುರುಷರು ಏನ್ ಮಾಡ್ತಾರ, ಅವನ ಸಿರಿ ಸಂಪತ್ತನ್ನು ಕೇಳಂಗಿಲ್ಲ ಅವರು. ನೀವು ಮಾಡಿರ್ತಕ್ಕಂತಹ ಸಿರಿ ಸಂಪತ್ತನ್ನ ಬಹಳ ಜಿಪತ್ತನ ಮಾಡಿ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಇದ್ದ ಕಾಲಕ್ಕೆ ಸ್ವಲ್ಪ ಎಲ್ಲಾರನ್ನು ಕರೆದ ದಾನ ಧರ್ಮ ಮಾಡು, ಎಲ್ಲ ಅನ್ನ ಪ್ರಸಾದ ಇದೆ ಅಲ್ಲೇ ಅನ್ನ ಸೇವೆಯನ್ನು ಮಾಡು, ಹಿಂಗೆಲ್ಲ ಹೇಳ್ತಾರ. ಅವ್ರು ಕರೆದ ಬುದ್ಧಿ ಹೇಳ್ತಾರ, ಪುಣ್ಯದ ಕೆಲಸ ಅದು. ಅವ್ರನ್ನ ಬಿಡ್ತಾರ. ಅವ್ರ ತಕ್ಕ ಹೋಗಂಗ. ಇವ್ರು ಸ್ವಾಮಿಗಳಿಗೆ ಮಾಡಕ್ ಕೆಲಸ ಇಲ್ಲ. ಅವ್ರು ಮಾಡಿದ್ರೆ ಗೊತ್ತಾಕಿತ್ತು ನಾ ಎಷ್ಟು ಕಷ್ಟಪಟ್ಟು ದುಡ್ದು ಅಂತ ಅವ್ರಿಗೇನು ಗೊತ್ತದ, ಅನ್ಕೋತ ಹೋಗ್ತಾನ. ನೀ ಎಷ್ಟು ಕಷ್ಟಪಟ್ಟು ದುಡಿದ್ರೆ ಏನ್ ಮಾಡೋದ, ನಾಳೆ ಅದರಿಂದ ನಿಮ್ಗೆ ಸುಖಾನ ಸಿಗಲಿಲ್ಲ ಅನ್ನೋದ್ರ ಕಷ್ಟನೇ ಸಿಕ್ತು ಅಂದ್ರೆ ಎಷ್ಟು ಸಿರಿ ಸಂಪತ್ತಿದ್ದರೂ ಏನು ಪ್ರಯೋಜನ ಆಯ್ತದೆ? ಏನೇ ಮಾಡಕ್ಕೆ ಬರ್ತದೆ ಹೇಳ್ರಿ? ಅದಕ್ಕೆ ಈ ಸಿರಿ ಸಂಪದ ಅಂತಕ್ಕಂಥ ಹೆಂಗದಾವಪ್ಪ ಅಂದ್ರೆ ಹೇಳ್ತಾರ ಅವರು, ಈ ಲೋಭವು ಬಹಳ ದುರ್ಗುಣಗಳಿಂದ ಕೂಡಿಯದ. ಅದಕ್ಕೆ ಶರಣರ ಒಂದು ಪದ್ಯವನ್ನು ಬರೆದು ಹೇಳ್ತಾರೆ ಬಹಳ ಚಂದ. ಲೋಭವು ಪಾಪದ ತವರು ಮನೆ ಮನುಷ್ಯ. ನೋಡ್ರಿ, ಈ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಹೋಗಿಲ್ಲ, ನೀವು ಒಂದು ಮನೆ ಇರಬೇಕಲ್ಲ, ಅದಕ್ಕೂ ಒಂದು. ಅದಕ್ಕೆ ಹೇಳಿದವರು ಲೋಭವು ಪಾಪದ ತವರು ಮನುಜ, ತವರು ಮನೆ ಮನುಜ ಅಂತ ಹೇಳ್ತಾರೆ. ಮುಂದಕ್ಕೆ ಹೇಳ್ತಾರ ಅವರು, ಈ ಪಾಪವು ನಿಮ್ಮನ್ನ ಏನು ಮಾಡಕ್ ಹಸ್ತದ ಅಂದ್ರೆ ಕರ್ಮವನ್ನೇ ಮಾಡ್ಲಿಕ್ಕೆ ಹಸ್ತದ. ಕರ್ಮವನ್ನೇ ಮಾಡ್ಲಿಕ್ಕೆ ಹಸ್ತದ, ಪುಣ್ಯ ಕಾರ್ಯ ಮಾಡಕ್ ಒಟ್ಟ ಹಚ್ಚಂಗಿಲ್ಲ ಅದು. ಅದಕ್ಕೆ ಹೇಳ್ತಾರ ಬಹಳ ಚಂದ ಹೇಳ್ತಾರೆ, ಪಾರಮಾರ್ಥವನ್ನು ಮರೆಸಿ ಪಾಪ ಕರ್ಮವನ್ನು ಮಾಡಿಸುವುದು ಲೋಭ ಮನುಷ್ಯ. ನೋಡಿ, ಲೋಭದ ಗುಣವನ್ನ ಅತಿಯಾಗಿ ಯಾರು ಹೊಂದಿರ್ತಾರಲ್ಲ, ಆ ಗುಣ ಏನ್ ಮಾಡ್ತದಂದ್ರ ಪಾರಮಾರ್ಥದ ಗುಣವನ್ನ ಬಿಡಿಸಿ ಪಾಪ ಕರ್ಮವನ್ನೇ ಮಾಡಿಸ್ಲಿಕ್ಕೆ ಹಸ್ತದಂತ. ಪಾರಮಾರ್ಥ ಅಂದ್ರೆ ಇಲ್ಲಿ ನೀವೆಲ್ಲ ಬಂದ ಕೂತಿರಲ್ಲ, ಇದು ಪಾರಮಾರ್ಥ. ಮತ್ತು ಮನ್ಯಾಗ ರೊಕ್ಕ ಭಾಳ ಇಟ್ಟು ಬಂದೀನಿ, ನಾವು ಹೊರಗೆ ಹಾಕಿದ್ರೆ ಯಾರು ತುಡುಗು ಮಾಡ್ಕೊಂಡು ಹೋಗ್ತಾರ ಅನ್ನೋ ಭಾವ ಮನಸ್ಸಿನ ಒಳಗಿತ್ತು. ಅದನ್ನ ಕಾಯ್ಕೋತ ಅಲ್ಲೇ ಕುಂದಿರ್ತಾವ ಕೆಲವೊಂದು. ಅದ್ರ ಮುಂದೆ ಕುಂದ್ರೋದು, ಅದನ್ನ ಬಿಟ್ಟು ಹೊರಗೆ ಬರಂಗಿಲ್ಲ. ಅದು ಕರ್ಮವನ್ನ ಮಾಡಿಸ್ತದ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರ, ಕೆಟ್ಟ ವಚನವನ್ನು ನುಡಿಸುವುದು ಲೋಭ. ಮನುಷ್ಯ ಮಾತಾಡ್ತಾನ, ಆಸ್ತಿ ಮದ ಬಂದಿರ್ತದ, ರೊಕ್ಕದ ಮದ ಬಂದಿರ್ತದ. ಆ ಮದದಿಂದ ಏನು ಮಾತಾಡ್ತಾನ ಅವನಿಗೂ ಗೊತ್ತಾಗಂಗಿಲ್ಲ. ಅದು ನಿನಗೆ ಕೆಟ್ಟ ಕರ್ಮವನ್ನೇ ಮಾಡಿಸುವುದು ಲೋಭ ಅಂತ ಹೇಳ್ತಾರೆ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಕೆಟ್ಟ ವ್ಯಾಪಾರ ಮಾಡಿಸುವುದೇ ಲೋಭ. ಸಂಪತ್ತಿನ ಮ್ಯಾಗ ಆಸ್ತಿ ಇದ್ದವ, ಈ ನೀವು ರೈತಾಪಿ ವರ್ಗದಲ್ಲಿರೋರು ಅದಿರಲ್ಲ, ನಿಮ್ಮ ಹತ್ಯಕ್ಕ 1 ಕ್ವಿಂಟಲ್ ಚೀಲಕ್ಕೆ 1 ಕ್ವಿಂಟಲ್ ಮ್ಯಾಗ 10 ಕಿಲೋ ತುಂಬೋದು ಗೊತ್ತಾಗಂಗೇ ಇಲ್ಲ. ನಿಮ್ಮ ಹತ್ಯಕ್ಕೆ 2,000 ತಗೊಳ್ಳೋದು, ಸುಳ್ಳು ಹೇಳಿ ಅಲ್ಲಿ ಹೋಗಿ ಅದು 4,000 ಮಾರೋದು. ಇದು ಕೆಟ್ಟ ವ್ಯಾಪಾರ ಮಾಡಿಸುವುದೇ ಲೋಭ ಅಂತ ಹೇಳಿದ್ರು. ಇದೆಲ್ಲ ಮಾಡಿಸ್ತದ ಲೋಭ ಗುಣ ಮನುಷ್ಯನೊಳಗಿತ್ತಂದ್ರೆ. ಅದಕ್ಕೆ ಮನುಷ್ಯ ಜೀವನದಲ್ಲಿ ತಿಳ್ಕೋಬೇಕಂತ, ಕೊಲೆ ಸುಲಿಗೆ ಮಾಡಿಸುವುದು ಲೋಭ. ಹಣದ ಮ್ಯಾಗ ವ್ಯಾಮೋಹ ಇರ್ತಕ್ಕಂತಹ ವ್ಯಕ್ತಿ ಬಹಳ ನೋಡಿರ್ಬೇಕಾದ್ರೆ ನೀವು, ಬಹಳ ವ್ಯಾಮೋಹ ಇತ್ತಂದ್ರ ನಾ ಏನಾರ ಮಾಡಿದ ರೊಕ್ಕ ಬರ್ತದಂತ ಯಾರಾದ್ರೂ ಹೇಳಿದ್ರೆ ಸಾಕು, ಅವ್ರನ್ನ ಕೊಲೆನೂ ಮಾಡ್ತಾನ, ಸುಲಿಗೆ ಮಾಡ್ತಾನ, ದರೋಡೆ ಮಾಡ್ತಾನ, ಅನಂತ ರೀತಿಯಾಗಿರ್ತಕ್ಕಂತಹ ಪಾಪ ಕರ್ಮಗಳನ್ನ ಮಾಡ್ತಾನ. ಇದಕ್ಕೆ ಕಾರಣ ಯಾವುದಾಗಿದೆ ಅಂದ್ರೆ ಲೋಭದ ಗುಣವೇ ಕಾರಣ, ಇಂತ್ಯಾವೂ ಇಲ್ಲ. ನೋಡ್ರಿ, ರೊಕ್ಕದ ಮ್ಯಾಗ ಆಸೆ ಇದ್ದವ್ರು ನೋಡ್ರಿ, ಬಾಯಿ ಒಬ್ಬನು ಬಡದು ಬರೋದೈತಂದ್ರೆ ಎಷ್ಟು ಕೊಡ್ತೀವಿ ಅಂತ ಕೇಳ್ತಾನ. ಎಷ್ಟು ಕೊಡ್ತಾನ, ಹೋಗು ನಡಿ. ಅವನಿಗೆ ಗೊತ್ತೇ ಇಲ್ಲ ಹಿಂದೆ ನಂದು ಎಷ್ಟು ಪಾಪ ಕರ್ಮ ಕೂತದ ಅದನ್ನ ಅನುಭವಿಸಕ್ಕೆ ಮತ್ತೆ ನಾ ಈ ಜನ್ಮಕ್ಕೆ ಎಷ್ಟು ಸಲ ಬರಬೇಕು ಅನ್ನೋದು ಗೊತ್ತೇ ಇಲ್ಲ ಅವಂಗ. ಸುಖಾನ ಇಲ್ಲ ಜೀವನದಾಗ, ಸ್ವಲ್ಪನೂ ಸುಖ ಇಲ್ಲ. ಊಟ ಮಾಡಾಕ ಸುಖ ಇಲ್ಲ, ನೀರು ಕುಡಿಯಾಕ ಸುಖ ಇಲ್ಲ. ಯಾಕ? ಸಮಯವೇ ಇಲ್ಲ ಅಂತನವ. ದುಡಿಯಾಕ ದುಡಿದು ದುಡೀರಿ, ಬದುಕಕ್ಕೆ ಬೇಕಿಲ್ಲ. ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು, ಅತಿಯಾದ್ರೂ ಒಳ್ಳೇದಲ್ಲ ಅದು. ಅದಕ್ಕೆ ಮುಂದುವರೆದು ಹೇಳ್ತಾರ, ಏನಪ್ಪಾ ಅಂದ್ರೆ ದಾನ ಧರ್ಮ ಬಿಡಿಸುವುದು ಲೋಭ. ಮನುಷ್ಯ
ದಾನ ಧರ್ಮ ಮಾಡಂಗಿಲ್ಲ, ಅತಿ ಲೋಭಿ, ಒಟ್ಟ ಕೊಡಂಗಿಲ್ಲ, ಕೊಡ್ರಿ. ಅವು ಏನೂ ಇಲ್ಲದೆ ಇರ್ತಾವ ನೋಡ್ರಿ, ಏನು ಮನೆಯಾಗಿರಂಗಿಲ್ಲ. ಅವಕ್ಕೆ ಹೋಗಿ ಕೇಳಬೇಕಾದ್ರೆ ಯಾರೋ ಮನೆ ಒಂದು ಭಿಕ್ಷಕ್ಕೆ ಹೋಗಿ ಅವ್ರ ದುರ್ಡ್ಯಾಗ ಒಂದೇ ರೊಟ್ಟಿ ಇದ್ರೆ ಸಾಕು, ನಿನಗೆ ಅರ್ಧ ಕೊಟ್ಟು ಅವ್ರು ಅರ್ಧ ತಿಂತಾರೆ. ಮತ್ತು ಎಲ್ಲರೂ ಅಂಥವ್ರು ಆಗಂಗಿಲ್ಲ. ಶ್ರೀಮಂತರೊಳಗೂ ಬಹಳ ಜನ ಆದಾರ ದಾನ ಧರ್ಮ ಮಾಡೋರು. ಆದ್ರೆ ಶ್ರೀಮಂತರೊಳಗೆ ಕೆಲವೊಂದಿಷ್ಟು ಅದಾರ ದಾನ ಧರ್ಮ ಪರೋಪಕಾರ ಏನೂ ಮಾಡದಿರೋ ಒಂದಿಷ್ಟು ಅದಾವ. ಅದಕ್ಕೆ ದಾನ ಧರ್ಮ ಬಿಡಿಸುವುದು ಲೋಭ. ಅದಕ್ಕೆ ಮೋಕ್ಷದ ಮಾರ್ಗವನ್ನು ಬಿಡಿಸುವುದು ಲೋಭ. ನೋಡಿ, ದುರ್ಗುಣ ಇತ್ತಂದ್ರೆ ನಿಮ್ಮನ್ನ ಮೋಕ್ಷದ ದಾರಿ ಹಿಡಿಯಾಕದ ಬಿಡಂಗೇ ಇಲ್ಲ. ಚಲೋ ದಾರಿಯಾಗಿ ಹೋಗಂತ ನಿಮ್ಮನ್ನು ಬಿಡಂಗೇ ಇಲ್ಲ. ಅದು ಯಾಕೆ? ಈ ಇಂದ್ರಿಯಗಳಲ್ಲಿರ್ತಕ್ಕಂತಹ ಗುಣಗಳು ಏನದಾವ ಮನುಷ್ಯನ, ಅವು ಕೆಳಮುಖವಾಗಿ ಹರಿತಾ ಹೋಗ್ತವೆ ಹೊರತಾಗಿ ಮೇಲ್ಮುಖವಾಗಿ ಹರಿಯಂಗೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯ ಜೀವನದೊಳಗೆ ಮೋಕ್ಷದ ಮಾರ್ಗವನ್ನು ಹಿಡಿಯೋದು ಬಹಳ ಮುಖ್ಯ ಅದ. ಸುಖವನ್ನು ಹೊಂದೋದು ಬಹಳ ಮುಖ್ಯ ಅದ. ಬದುಕಿನೊಳಗೆ ಏನು ಕೊಟ್ಟರು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಬೇಕಾದ್ರೂ ಸಿಗ್ಬೋದು, ಸುಖ ಒಟ್ಟ ಸಿಗಂಗಿಲ್ಲ. ಆ ಸುಖ ಸಿಗಬೇಕು. ಎಲ್ಲಿ ಸಿಗ್ತದೆ ಸುಖ ನೆಮ್ಮದಿ ಅಂದ್ರೆ ನೀವು ಬಹಳ ಶಾಂತವಾಗಿ ದಾನ ಧರ್ಮ ಮಾಡೋದು, ಒಳ್ಳೆ ಕಾರ್ಯದಲ್ಲಿ ಭಾಗಿಯಾಗೋದು, ಇಲ್ಲಿ ಬಂದೊಂದು ಅರ್ಧ ತಾಸು ಕೂತಿರ್ಲ, ಇದ ನಿಮ್ಗೆ ಸುಖ, ಇದ ನಿಮ್ಗೆ ಸಂತೋಷ. ಇನ್ನು ಹೊರಗೆ ಹೋದ್ರೆ ಅಂದ್ರೆ ನಿಮ್ಮ ಮನಸ್ಸು ಚೆಲ್ಲಾಪಿಲಿ ಆಗಿರ್ತಾವೆ. ಹಂಗಾತ ಹಿಂಗಾತ ಚಲೋ ಆಗಿರ್ತಾವ ಮತ್ತು ಮನುಷ್ಯ ಮಾತು. ಅದಕ್ಕೆ ಇರೋ ತನಕನಾದರೂ ನಿಮ್ಮ ಮನಸ್ಸಿಲ್ಲಿ ಕೂತಿರ್ತದಲ್ಲ, ಇದೇ ಪುಣ್ಯ, ಇದೇ ಸದ್ಗುಣ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಅಂತ ಹೇಳ್ತಾರ, ಸಹೋದರರಲ್ಲಿ ಕಲಹ ಹುಟ್ಟಿಸುವುದು ಲೋಭ. ಅಣ್ತಂಬ್ರು ಮಧ್ಯದೊಳಗೆ ಹುಟ್ಟಿಸೋದು ಯಾವುದದ? ಇದರಿಂದಲೇ ಬರ್ತಾವೆಲ್ಲ. ಸ್ವಲ್ಪ ಆಸ್ತಿ ಭಾಗ ಹಾಕಿರ್ತಾವ ನೋಡ್ಬೇಕು ನೀವು. ಆಸ್ತಿ ಭಾಗ ಆಗುವಾಗ ತಮಗೆ ಹೆಚ್ಚಿಟ್ಟ ಅಣ್ಣಗೆ ಒಂದು ಸ್ವಲ್ಪ ಕಮ್ಮಿ ಕೊಟ್ರು ಅಂದ್ರೆ ಅವನಿಗೆ ಯಾಕೆ ಭಾಳ ಕೊಟ್ಟಿರಿ, ನನಗೆ ಯಾಕೆ ಕಮ್ಮಿ ಕೊಟ್ಟಿರಿ, ಚಾಲೋ ಅದು 4 ಹೊತ್ತು ತೆಗೆದುಕೊಕ್ಕಾರು ದುಡೀರಿ, ಮುಗಿತಷ್ಟು ಮ್ಯಾಗ ಎಷ್ಟು ದುಡಿಯೋದು. ಅತಿಯಾದಂತಹ ಆಶೆಯಿಂದ ಅಹೋರಾತ್ರಿ ದುಡಿಯುವುದು ಲೋಭ ದುಡಿಸ್ತದಂತ ನೋಡಿ. ರಾತ್ರಿ ಹಗಲ 24 ಸಾಲವಾದಾಗ 25 ತಾಸು ಆಗೋದಂತ ಹೇಳಕತ್ತಾರೆ ವಿಜ್ಞಾನಿಗಳು. ನೋಡ್ರಿ, 1 ತಾಸು ಎಕ್ಸ್ಟ್ರಾ ಆಗೈತಿ, ನಿಮ್ಗೆ ಎಷ್ಟು ದುಡಿತೀರಿ ದುಡಿರಿ. ದುಡಿಯಾಕ ಸಮಯ ಹೆಚ್ಚಾಗ್ಯದ, ಆದ್ರೆ ಪುಣ್ಯ ಕರ್ಮವನ್ನ ಮಾಡ್ಲಿಕ್ಕೆ ನಿಮಗೆ ಸಮಯವೇ ಸಿಗ್ತಾ ಇಲ್ಲ ಅಂದ್ರೆ ದುಡ್ದದ ಸಮಯ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ನೀವು ಪುಣ್ಯ ಕರ್ಮ ಮಾಡಿರ್ತಕ್ಕಂತಹ ಸಮಯ ಅಷ್ಟೇ ನೀವು ಹೊತ್ಕೊಂಡು ಹೋಗಕ್ಕೆ ಸಾಧ್ಯ ಅದ. ಬಿಟ್ರೆ 25 ತಾಸು ಹೋಗ್ಲಿ 30 ತಾಸು ಆದ್ರೂ ಏನೂ ಆಗಂಗೆ ಇಲ್ಲ. ಅದಕ್ಕೆ ಅಹೋರಾತ್ರಿ ದುಡಿಸುವುದು ಅತಿ ಲೋಭ ಅಂತ ಹೇಳಿದ್ರು. ಅದಕ್ಕೆ ಮಹಾತ್ಮರ ಒಡನಾಟ ಬಿಡಿಸುವುದೇ ಲೋಭ. ನೋಡ್ರಿ, ಮಠಕ್ಕೆ ಹೋಗೋನು, ಗುಡಿಗೆ ಹೋಗೋನು, ಯಾರು ಕರ್ಯಾಕೆ ಬರ್ತಾರ ಅವ್ನು ಹೋಗಂಗಿಲ್ಲ. ಒಟ್ಟ ಮಠಕ್ಕೆ ಹೋದ್ರೆ ಸ್ವಾಮಿಗಳು ಏನೋ ಕೇಳ್ಯಾರ, ಒಪ್ಪ ಇದನ್ನು ಮಾಡಿಸು ಅದನ್ನು ಮಾಡಿಸು ಅಂತ ಹೇಳ್ಯಾರ ಒಪ್ಪ ಅಂತೇಳಿ ಅವು ಮಠಕ್ಕೆ ಬರಂಗಿಲ್ಲ, ಗುಡಿಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಅಲ್ಲೇ ಕೂತಿರ್ತಾನೆ. ದೇಶದ ಸಮಾಜದ ಇರ್ಲಿ ಏನೋ ಒಂದು ಪರಿಜ್ಞಾನ ಅವನೊಳಗಿರಂಗಿಲ್ಲ. ಯಾಕೆ? ಒಳಗೈತಿಲ್ಲ ಅವನು ಗುಣ. ದೊಡ್ಡ ಸಿಂಹ ಒಳಗೆ ಕೂತದ್ದು ನೋಡ್ರಿ, ಅದು ನಿಮ್ಮನ್ನು ಹೊರಗೆ ಬಿಡಾಕ ಬರಂಗೇ ಇಲ್ಲ. ಅಲ್ಲೇ ಕೂತು 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 ನೀವೇನಾಗ್ತೀರಿ, ಒಂದು ದಿವಸ ಅಲ್ಲೇ ಹೋಗಿ ಬಿಡೋದಕ್ಕೆ. ಅದಕ್ಕೆ ಮನುಷ್ಯನಿಗೆ ಹೇಳಿದ್ರು ಅವರು ಏನಪ್ಪ ಅಂದ್ರೆ, ಮಹಾತ್ಮರ ಒಡನಾಟವನ್ನು ಮಾಡಲಿಕ್ಕೆ ಬಿಡದೇ ಇರೋದೇ ಲೋಭ ಅಂತ ಹೇಳಿದರು. ಮುಂದುವರೆದು ಹೇಳ್ತಾರೆ, ಗುರು ಬಸವಣ್ಣನ ಚರಣ ಬಿಡಿಸುವುದೇ ಲೋಭ. ಸತ್ಪುರುಷರ ಶರಣರ ಮಹಾತ್ಮರ ಚರಣವನ್ನ ಬಿಡಿಸುವುದೇ ಲೋಭ. ಅವ್ರ ಹತ್ತಕ್ಕೆ ಹೋಗಿ ಶರಣಾಗತರಾಗಂಗಿಲ್ಲ, ಅವ್ರ ಮಾತುಗಳನ್ನು ಕೇಳಂಗಿಲ್ಲ, ಅವ್ರ ಜೊತೆ ಸತ್ಸಂಗದಲ್ಲಿ ಭಾಗಿಯಾಗಂಗಿಲ್ಲ, ಅವ್ರ ಆಶೀರ್ವಾದವನ್ನ ಪಡೆಯಂಗಿಲ್ಲ. ಆ ಪಡೆಯಾಕೆ ಬಿಡಂಗೇ ಇಲ್ಲ. ಆ ಗುಣ ಒಳಗಿರ್ತದ ಮನುಷ್ಯನ. ಆ ಗುಣ ಇಷ್ಟೆಲ್ಲ ಅನಂತ ಪ್ರಕಾರವಾಗಿರ್ತಕ್ಕಂತಹ ಪಾಪವನ್ನ ಮಾಡಿಸ್ಲಿಕ್ಕೆ ಹಸ್ತದ. ಅದಕ್ಕೇನು ಹೇಳಿದವು? ಲೋಭವು ಪಾಪದ ಮನೆ ಮನುಷ್ಯ, ಪಾಪದ ಮನೆ ಮನುಷ್ಯ. ಮೋಹವು ಲೋಭದ ಪಾಪದ ಮನೆ ಮನುಷ್ಯ ಮನೆ ಅಂತ ಹೇಳಿ ತಿಳ್ಕೊ. ಜೈಸ್ ಹಿಂದ ಮ್ಯಾಗ ಆದ್ರೂ ಕೂಡ ಹೇಳ್ಯಾರ ಅಂದ ಮ್ಯಾಗ ತಿಳ್ಕೊ. ತಿಳ್ಕೊಳ್ಳದ ಹಾದಿ ಅಂದ್ರ ನಿನ್ನ ಜೀವನ ಬಹಳ ಕಷ್ಟ ಆಗ್ತದ. ಬದುಕಿನೊಳಗೆ ಏನು ಸಾಧನೆಯನ್ನು ಮಾಡಲಿಕ್ಕೆ ನೀ ಸಾಧ್ಯ ಆಗೋದೇ ಇಲ್ಲ. ಆ ನಿಟ್ಟಿನೊಳಗೆ ನಾವು ಬದುಕಬೇಕಾಗಬೇಕಾದ್ರೆ ದಾನ ಧರ್ಮ ಮಾಡೋದು ಕಲಿಬೇಕು, ಕೊಟ್ಟವ್ರಿಗೆ ಸಹಾಯ ಮಾಡೋದು ಕಲಿಬೇಕು. ಇಲ್ಲ ಅಂದ್ರೆ ಏನೋ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ.
ಅದಕ್ಕೆ ಒಂದು ಕಥೆ ಹೇಳಿ ವಿಚಾರ ಮುಗಿಸೋನು. ಒಂದು ಊರೊಳಗೆ ಒಂದು ಮಠ ಇತ್ತು. ಆ ಮಠದಾಗ ಒಬ್ಬ ಸ್ವಾಮಿಗಳಿದ್ರು. ದಿನನಿತ್ಯ ಸ್ವಾಮಿಗಳತ್ತಕ್ಕ ಒಬ್ಬ ವ್ಯಾಪಾರಿ ನಮಸ್ಕಾರ ಮಾಡಕ್ಕೆ ಬರ್ತಿದ್ದ, ದಿನನಿತ್ಯ ಬರ್ತಿದ್ದ. ಒಂದು ದಿವಸ ವ್ಯಾಪಾರಿ ಸ್ವಾಮಿಗಳತ್ತಕ್ಕೆ ಬಂದ, ಅಜ್ಜಾರ ಊರಾಗ ವ್ಯಾಪಾರ ಮಾಡೋದು ಬಹಳ ಕಷ್ಟ ಆಗಕತ್ತೈತ, ವ್ಯಾಪಾರ ಆಗವಲ್ದು, ಯಾರು ಬರ್ತಾ ಇಲ್ಲ, ಭಾಳ ಸಾಲ ಮಾಡ್ಕೊಂಡೇನ್ರಿ, ಏನು ಮಾಡೋದು ಅಂತ ಗೊತ್ತಾಗಬಾರ್ದು ಅಂತ ಸ್ವಾಮಿಗಳ ಮುಂದೆ ಬಂದು ಹೇಳಿದವ ವ್ಯಾಪಾರಿ. ಅವಾಗ ಸ್ವಾಮಿಗಳು ಹೇಳ್ತಾರ, ನೀ ಊರಾಗ ವ್ಯಾಪಾರ ಮಾಡಬೇಡ, ನೀ ಬಾಂಬೆಗೆ ಹೋಗು, ವ್ಯಾಪಾರ ಮಾಡು ಅಂದ್ರು ಗುರುಗಳು. ಅವಾಗ ಅವಂತಾನ, ನಾ ಬಾಂಬೆಗೆ ಹೋಗುದು, ನಾ ಬಾಂಬೆಗೆ ಹೆಂಗೆ ಹೋಗಲ್ರಿ, ನನಗಲ್ಲಿ ಯಾರೂ ಗೊತ್ತಿಲ್ಲ, ನಾನು ಹೋಗಿ ಹೆಂಗೆ ಉದ್ಯೋಗ ಮಾಡಲಿ, ವ್ಯಾಪಾರ ಹೆಂಗೆ ಮಾಡಲಿ ಅಂತ ಕೇಳಿದಂತ. ಅವಾಗ ಸ್ವಾಮಿಗಳು ಹೇಳಿದ್ರಂತ, ಅಲ್ಲೊಬ್ಬ ನಮ್ಮ ಶಿಷ್ಯ ಅದಾನಪ್ಪ, ನಾವೊಂದು ಪತ್ರ ಕೊಡ್ತೀವಿ ಬರೆದ, ಆ ಪತ್ರವನ್ನು ತಗೊಂಡು ಹೋಗಿ ನೀ ಅವನ ಕೈಯಾಗ ಕೊಡು, ಅವನು ನಿನಗೆಲ್ಲ ವ್ಯವಸ್ಥೆ ಮಾಡ್ತಾನ ಅಂದ್ರು ಗುರುಗಳು. ಹೋಗುವಾಗ ಅವನು ಹಂಗೆ ಕಳಿಸ್ಲಿಲ್ಲ ಗುರುಗಳು, ಇದೊಂದು 1000 ರೂಪಾಯಿ ನೀ ತಗೋ, ಖರ್ಚಿಗೆ ಇಟ್ಕೋ, ನೀ ಅಲ್ಲಿ ಹೋಗಿ ಉದ್ಯೋಗ ಮಾಡು ಅಂತೇಳಿ ಸ್ವಾಮಿಗಳು ಹೇಳಿ ಕಳಿಸಿದ್ರಂತ. ಬಾಂಬೆಗೆ ಹೋದ, ಅವ್ರ ಪತ್ರ ಕೊಟ್ಟಿದ್ದ ಶಿಷ್ಯನ ಮನೆಗೆ ಹೋದ. ಶಿಷ್ಯ ಗುರುಗಳು ಪತ್ರ ಕೊಟ್ಟು ನೋಡಿ ಬಹಳ ಸಂತೋಷ ಪಟ್ಟರು. ನನ್ನ ಗುರುಗಳು ನಿನಗೆ ಕಳಿಸ್ಯಾರ, ನೀ ನನ್ನ ಮನೆಯಾಗ ಇರು, ನೀ ಏನು ಉದ್ಯೋಗ ಮಾಡ್ತಿ ಮಾಡು, 6 ತಿಂಗಳ ತನಕ ನನ್ನ ಮನೆಯಾಗ ನೀ ಆರಾಮಾಗಿರು, ನನಗೇನೂ ಕೊಡಬೇಡ, ನನ್ನ ಮನೆಯಾಗ ಊಟ ಮಾಡು, ನನ್ನ ಮನೆಯಾಗ ಮಕ್ಕೋ, ನನ್ನ ಮನೆಯಾಗ ಇರು, ನೀ ನನಗೇನೂ ಕೊಡಬೇಡ, 6 ತಿಂಗಳ ತನಕ ನೀ ಏನು ಮಾಡ್ತಿ ಮಾಡು ಅಂದರು. ಆಯ್ತು ಅಂತೇಳಿ ಅವ್ರ ಮನೆಯಾಗ ಉಳ್ಕೊಂಡ. ಮುಂಜಾನೆ ಸಣ್ಣದಾಗಿ ಕೆಲಸ ಮಾಡ್ಕೋತ ಒಂದು ದಿವಸ ಒಂದು ದೊಡ್ಡ ಅಂಗಡಿಯಾಗ ಕೆಲಸಕ್ಕೆ ಹೊಂಟ, ಬಟ್ಟೆ ವ್ಯಾಪಾರ ಮಾಡಕ್ಕೆ ಹೊಂಟ. ಹಂಗೆ ಕಾಲ ಕಳೀತು. ಆ ಅಂಗಡಿಯಾಗ ಮ್ಯಾನೇಜರ್ ಆದವ, ಬಟ್ಟೆ ವ್ಯಾಪಾರ ಮಾಡ್ತಾ ಆ ಅಂಗಡಿ ಮ್ಯಾನೇಜರ್ ಆಗಿ ಅವನ ನಿಯತ್ತು ಶಿಸ್ತನ್ನು ನೋಡಿದಂತಹ ಆ ಅಂಗಡಿ ಮಾಲೀಕ ಆ ಅಂಗಡಿಯನ್ನು ಅವನ ಹೆಸರಿಗೆ ಬರೆದು ಕೊಟ್ಬಿಟ್ಟ. ನೋಡಿ, ಅವನ ಅಂಗಡಿಯನ್ನು ಅವನ ಹೆಸರಿಗೆ ಬರೆದು ಕೊಟ್ಟ. ಇವ ಬಹಳ ಭಕ್ತಿಯಿಂದ ನಿಷ್ಠೆಯಿಂದ ದುಡಿದು ಬಹಳ ಸಿರಿಯನ ಸಂಪತ್ತನ್ನ ಸಂಪಾದನೆ ಮಾಡಿದ. ಮತ್ತ ಸಂಪಾದನೆ ಜೊತೆಗೆ ಒಂದ ಅಂಗಡಿದ್ದು 4 ಅಂಗಡಿ ಆದವು. 4 ಅಂಗಡಿ ಮಾಡೋದ್ರ ಜೊತೆಗೆ ಒಂದು ಸ್ವಂತ ಅರಿವಿ ತಯಾರು ಮಾಡೋ ಫ್ಯಾಕ್ಟ್ರಿನ ಕಂಡು ಹಿಡಿದಂತ, ಒಂದು ಫ್ಯಾಕ್ಟ್ರಿನ ತಯಾರು ಮಾಡಿದವ. ಇಷ್ಟೆಲ್ಲ ಸಿರಿ ಸಂಪತ್ತು ಮಾಡೀನಿ ಅಂತ ಹೇಳಿ ಒಂದು ದಿವಸ ಊರಿಗೆ ಬಂದ. ಒಳ್ಳೆ ಗುರುಗಳು ಹೋಗುವಾಗ ಒಂದು 1000 ರೂಪಾಯಿ ಕೊಟ್ಟಿದ್ರು. ಗುರುಗಳ ಆಶೀರ್ವಾದದಿಂದ ನಾ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದೀನಿ. ಇವತ್ತ ಗುರುಗಳಿಗೆ ಹೋಗಿ ಅವ್ರು ಕೊಟ್ಟಂತಹ ಒಂದು 1000 ರೂಪಾಯಿ ಜೊತೆಗೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅವ್ರ ಮಠಕ್ಕೆ ಅನುಕೂಲ ಆಗೋ ರೀತಿಯೊಳಗೆ ನಾನು ಏನಾದರೂ ಕೊಟ್ಟು ಬರಬೇಕು ಅಂತ ಹೇಳಿ ಬಂದ ಗುರುಗಳ ಹತ್ತಕ್ಕೆ ನಮಸ್ಕಾರ ಮಾಡಿ, ಗುರುಗಳ ಅವತ್ತು ನೀವು ನನಗೆ ಒಂದು 1000 ರೂಪಾಯಿ ಕೊಟ್ಟಿರಿ, ಇವತ್ತು ನಾ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ, ದೊಡ್ಡ ವ್ಯಕ್ತಿ ಅಲ್ಲ, ನಿಮ್ಮ ಮುಂದೆ ನಾ ಬಹಳ ಸಣ್ಣ ವ್ಯಕ್ತಿನದು, ಇದನ್ನು ಅರ್ಪಣೆ ಮಾಡ್ಕೋರಿ ಅಂಥೇಳಿ ಒಂದು ದೊಡ್ಡ ಕವರ್ ಕೊಟ್ಟಂತ ಗುರುಗಳಿಗೆ. ನಾ 1,000 ಕೊಟ್ಟು ಅಷ್ಟು ಕೊಟ್ಟು ಸಾಕಪ್ಪ, ನನಗೇನು ಹೆಚ್ಚಿಗೆ ಬೇಡ ಅಂದ್ರು ಗುರುಗಳ. ಹೆಚ್ಚಿಗೆ ನಾ ನಿಮಗೂ ಕೊಡಾಕತ್ತಿಲ್ಲ, ನಿಮ್ಮ ಮಠದಾಗ ಏನು ಅನುಕೂಲ ಅಂತಕ್ಕಂತಹ ಕಟ್ಟಡ ಆಗಿರ್ಬೋದು, ದಾಸೋಹ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಅದಕ್ಕೆ ನೀವು ಬಳಸ್ರಿ ತಗೋರಿ ಅಂತೇಳಿ ಕೊಟ್ಟ. ಆಯ್ತು ಅಂತೇಳಿ ಗುರುಗಳು ಇಸ್ಕೊಂಡ್ರು. ಹಬ್ಬ ಹರಿದಿನಕ್ಕೆ ಊರಿಗೆ ಬರುವುದು ಹೋಗುದು ಅಂತಕ್ಕಂತಹ ಸಂಪರ್ಕವನ್ನು ನಾವು ಇಟ್ಟುಕೊಂಡ ಶ್ರೀಮಂತ ಬಟ್ಟೆ ವ್ಯಾಪಾರಿ. ಮದುವೆ ಆಯ್ತು, ಹೆಂಡತಿನ ಕರ್ಕೊಂಡು ಹೋದ ಊರಿಗೆ, ಎಲ್ಲಿಗೆ ಬಾಂಬೆಗೆ ಕರ್ಕೊಂಡು ಹೋದ ಹೆಂಡತಿನ. ಅಲ್ಲೇ ಒಂದು ಮನೆ ತಗೊಂಡ, ಮಕ್ಕಳದು, ಮಕ್ಕಳಿಗೆ ಏನು ಆಸ್ತಿ ಬೇಕದೆಲ್ಲವನ್ನು ಮಾಡಿಟ್ಟ. ವಯಸ್ಸಾಯ್ತು ಅವಂಗ. ವಯಸ್ಸಾದ ಮ್ಯಾಗ ಊರಿಗೆ ಬರೋದು ನಿಂತಿತು. ಗುರುಗಳ ಮನಸ್ಸಿನಾಗ ನೆನೆಸ್ಕೊಳ್ಳಿಕ್ಕೆ ಪ್ರಾರಂಭ ಆದ. ಹಾಸಿಗೆ ಹಿಡಿದಿದ್ದ, ವಯಸ್ಸಾಗಿತ್ತು, ಹಾಸಿಗೆ ಹಿಡಿದಿದ್ದ. ಗುರುಗಳ ನೆನಪು ಭಾಳ ಆಗಕತ್ತಿತ್ತ ಅವಂಗ. ಸಾವುಕಾರ್ಗ ಮಕ್ಕಳಿಗೆ ಹೇಳಿದ, ಗುರುಗಳ ನೆನಪು ಭಾಳ ಆಗಕತ್ತಮ್ಮ, ಗುರುಗಳಿಗೆ ಬರಾಕ್ ಹೇಳಿ ನೋಡ್ಬೇಕಾಗಿದೆ ನಾನು ಅಂತ. ಮಕ್ಕಳು ಆಯ್ತು ಅಂತೇಳಿ ಗುರುಗಳಿಗೆ ಪತ್ರ ಹಾಕಿದ್ರು ಬರಾಕ. ಗುರುಗಳು ಬರೋದ್ರೊಳಗ ನಾ ಏನಾದರೂ ಸತ್ತೀನಿ ಅಂದ್ರ
ನಾನು ಗುರುಗಳಿಗೆ ಕೊಡಾಕಂತ ಹೇಳಿ ಒಂದು ಚಿನ್ನದ ಖಡ್ಗವನ್ನು ಮಾಡ್ಸಿನಪ್ಪ, ಬಳಿ ಮಾಡ್ಸಿನಿ ಗುರುಗಳಿಗೆ ಕೊಡಾಕಂತ. ಭಾಳ ಅವ್ರ ಮ್ಯಾಗ ನನಗೆ ಪ್ರೀತಿ ಭಕ್ತಿ ಅದ. ಅವ್ರಿಗೆ ನಾ ಇಲ್ಲೋರ್ಗು ಏನು ಭಾಳ ಕೊಟ್ಟಿಲ್ಲ, ಅವ್ರು ನನಗೆ ಕೊಟ್ಟದ್ದು ಭಾಳ ಅದ. ಹಾಗಾಗಿ ಇದೊಂದು 10 ತೊಲಿದು ಅವ್ರಿಗೆ ಒಂದು ಚಿನ್ನದ ಬಳಿ ಮಾಡ್ಸಿನಪ್ಪ ಖಡ್ಗ. ಅದನ್ನ ಅವ್ರು ಅವ್ರು ನಾ ಇರುವಾಗಲೇ ಅವ್ರು ಏನಾದ್ರು ಬಂದ್ರೆ ನಾನು ಹಣ ಕೊಡ್ತನು, ನಾವು ಭಾಳದಾಗ ಅವ್ರು ಏನಾದ್ರು ಬಂದ್ರೆ ನೀನು ಕೊಡಪ್ಪ ಅಂತೇಳಿ ಮಗನ ಕೈಯಾಗ ಚಿನ್ನದ ಬಳಿ ಕೊಟ್ಟರು ಅಂತ ಆ ಸಾಹುಕಾರ. ಅವ್ರು ಬರೋದ್ರೊಳಗ ಅವನ ಹಣೆ ಬರಕ್ಕ ಆ ಸಾಹುಕಾರನ ಬಾಯಿನ ಬಿದ್ದು ಹೋಗ್ತದ. ಅವನ ಹಣೆ ಬರ ಅಂತೇಳಿ ಸ್ವಾಮಿಗಳು ಬಂದ್ರು, ಅವನತ್ತೆ ಕುತ್ಕೊಂಡು ಮಾತಾಡಿದ್ರು. ಭಾಳ ತ್ರಾಸ ತಗೋಬೇಡಪ್ಪ, ಆರಾಮಾಗಿರು, ಆರೋಗ್ಯವಾಗಿರು, ಭಾಳ ತ್ರಾಸ ತಗೋಬೇಡ ಅಂತ ಗುರುಗಳಿಗೆ ನಮಸ್ಕಾರ ಮಾಡಿದ, ಎಲ್ಲ ಮಾಡಿದ. ಬಾಯಿನೇ ಬಿದ್ದೋಗ್ಯದ, ಏನು ಮಾತಾಡಕ್ಕೆ ಬರಬಾರ್ದು. ಮಗನ ಕರದ ಬಾಯಿಗೆ ಅಂತೇಳಿ ಮುಗಿಸೋದು ಮಾಡಿ ಅಂತೇಳಿ ಮಗ ಬಂದ. ಹಿಂಗ ಹಿಂಗ್ 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 ಮಾಡಕತ್ತಿದ್ ನಾವು ಕೈಯಾಗ ಬಳಿ ತೋರ್ಸಾಕ್ತಿವಿ, ಮೂಗು ಸನ್ನಿ ಮಾಡಿ. ಅವಾಗ ಸ್ವಾಮಿಗಳು ಲಘು ಗೊತ್ತಾಗ್ಲಿಲ್ಲ. ಆ ಹುಡುಗನಿಗೆ ಕೇಳಿದ್ರು, ಏನೇ ಮಾತಾಡಕತ್ತವ ನಿಮ್ಮಪ್ಪ ಅಂತ. ಅವಾಗ ಮಗ ಅಂದ, ಏನಿಲ್ರಿ, ಭಾಳ ದೂರದ ಬಂದಿರ್ಲಿ, ಅಲ್ಲಿ ಉಂಡಿ ಮಾಡಿಟ್ಟಾರ ನೋಡಿ, ಕೊಡುತ್ತಂದು ತಿನ್ನಾಕ ಸ್ವಾಮಿಗಳಿಗೆ ಅಂತ ಹೇಳಕತ್ತಾವ. ಅದು ಅವಂಗ ಗೊತ್ತಾಗತ್ತದ, ಬಾಯಿಲ್ಲ ಹೇಳಾಕ ಹನಿ ಹನಿ ಬಡ್ಕೊಂಡ. ಮತ್ತೆ ಹೇಳ್ತಾನ, ಕರಿತಾನ ಮತ್ತ ಮಗನ, ಹಿಂಗ ಕೈ ತೋರಿಸ್ತಾನ, ಕೊಡು ಅಂತ ಹೇಳ್ತಾನ. ಅವಾಗ ಮತ್ ಸ್ವಾಮಿಗಳು, ಏನೋ ನಿಮ್ಮ ಅಪ್ಪ ಹೇಳಾಕತ್ತಾನ ಅಂದ್ರು. ಬಸ್ಸಿಗೆ ನಿಮಗೆ ಟೈಮ್ ಹಾಕತ್ತೇನೋ, ಲಘು ತಿಂದು ಹೋಗ್ರಿ ಅಂತ ಹೇಳಕತ್ತಾನ ಅಂದ. ಅದಕ್ಕೆ ಇಟ್ಟು ಹೇಳಕತ್ತಿ ಮರ ಏನ ತಿಂದ ಹೋಗ್ತಾನ ಅಂತ ಹೇಳಿ ಸ್ವಾಮಿಗಳು ಉಂಡಿ ಕರ್ಚಿಕಾಯಿ ಎಲ್ಲ ತಿಂದ್ರು. ಹಾದ್ರು ಇವ್ ಹನಿ ಹನಿ ಬಡ್ಕೊಂಡ ಅತ್ತ ಕರೆದ ದುಃಖ ಆಯ್ತು. ಎಷ್ಟು ದುಃಖ ಆಗಿರ್ಬಾರ್ದು ಅಷ್ಟು ದುಃಖ ಆಯ್ತು ಅವಂಗೆಲ್ಲ. ಯಾಕೆ ಅವಂಗ ದುಃಖ ಆಯ್ತು ಅಂದ್ರ, ನನ್ನ ಮಕ್ಕಳಿಗೆ ಏನೆಲ್ಲ ಕೊಡಬೇಕು, ಎಷ್ಟು ಸಂಪತ್ತು ಕೊಡಬೇಕು, ಏನೆಲ್ಲ ಮಾಡಿದ್ನಿ, ಅವ್ರ ಹೆಸರಿಗೆಲ್ಲ ಮಾಡಿಟ್ಟಿದ್ನಿ. ಆದ್ರೂ ನಾ ಗುರುಗಳಿಗೆ ಪ್ರೀತಿಯಿಂದ ಕೊಡಬೇಕಾಗಿರ್ತಕ್ಕಂಥ ಒಂದು ಚಿನ್ನದ ಖಡ್ಗವನ್ನ ನಾ ಭಾಳ ಪ್ರೀತಿಯಿಂದ ಕೊಡಬೇಕು ಅಂತ ಅನ್ಕೊಂಡಿದ್ನಲ್ಲ, ಅದನ್ನ ಕೊಡ್ಲಿಕ್ಕೆ ನನ್ನ ಮಕ್ಕಳು ಬಿಡಲಿಲ್ಲ ಅಂತ ಹೇಳಿ ಮನಸ್ಸಿನಾಗ ಬಹಳ ದುಃಖ ಪಡ್ಕೊಂಡ. ಕಾಲಕ್ರಮೇಣ ಗುರುಗಳು ಬಂದ ಮ್ಯಾಗ ಹೋದ ಮ್ಯಾಗ ಅವನು ಆರೋಗ್ಯದೊಳಗೆ ಸ್ವಲ್ಪ ಗುಣ ಆಗ್ತಾ ಬಂತು. ಹಾದ ಬಾಯಿ ಮತ್ತೆ ಬಂತವಂಗ. ಮಕ್ಕಳು ನಾವು ಎದ್ದು ಓಡಾಡಕ್ಕೆ ಚಲೋ ಮಾಡಿದ. ಚಲೋ ಮಾಡಿ ಅಂಗಡಿಗೆ ಹೋಗೋದು, ಫ್ಯಾಕ್ಟ್ರಿಗೆ ಹೋಗೋದು, ಬರೋದು ಮಾಡಕ್ಕೆ ಚಲೋ ಮಾಡಿದ. ಅನ್ಕೊಂಡು ನಾವು ಮನಸ್ಸಿನಾಗ ಮಕ್ಕಳಿಗೂ ಹೇಳಿಲ್ಲ, ಏನು ಹೇಳಿಲ್ಲ, ಇವರು ಬಹಳ ದುರ್ಗುಣಗಳಂತರ ಅದಾರು, ಇವ್ರಿಗೆ ಏನು ಕೊಡಬೇಕು, ಒಂದು ಅಂಗಡಿ ಕೊಡಬೇಕು, ಇವ್ರು ಬದುಕಾಕೆ ಎಷ್ಟು ಬೇಕು ಅಷ್ಟೇ ಅವ್ರ ಹೆಸರಿಗೆ ಮಾಡೋಣ ಅಂತೇಳಿ ಅವೇನು ಮಾಡಿದ, ಎಲ್ಲ ಕೆಲವೊಂದು ಅವ್ರ ಹೆಸರಿಗೆ ಮಾಡಿ ಉಳಿಕಿದ್ನೆಲ್ಲ ತನ್ನ ಹೆಸರದಾಗ ಇಟ್ಕೊಂಡು ದೊಡ್ಡ ಎಲ್ಲ ದುಡ್ಡು ಸಂಪಾದನೆ ಮಾಡಿ, ಆಸ್ತಿ ಸಂಪಾದನೆ ಮಾಡಿ ಏನು ಮಾಡಿದ, ನಾನು ಮಕ್ಕಳಿಗೆ ಕೊಡಂಗಿಲ್ಲ ಅಂದ, ಹೆಂಡತಿಗೆ ಎಲ್ಲ ಅವ್ರಿಗೆ ಕೊಡಂಗಿಲ್ಲ, ಅವ್ರು ಬದುಕಾಕೆ ಎಷ್ಟು ಬೇಕು ನಾ ಅಷ್ಟ ಕೊಡ್ತೀನಿ, ಅವ್ರಿಗೆ ಹೆಚ್ಚಿಗೆ ನಾ ಕೊಡಂಗಿಲ್ಲ, ನೀನು ನನ್ನ ಜೊತೆಗೆ ಇರ್ತೀವೋ ಅವ್ರ ಜೊತೆಗೆ ಇರ್ತೀವೋ ಅಂದ ಹೆಂಡತಿ ಪತಿಯೇ ಪರದೈವ, ನಾನು ನಿಮ್ಮನ್ನು ಬಿಟ್ಟು ಹೋಗಂಗಿಲ್ರಿ, ಅವ್ರ ಮಕ್ಕಳು ಏನಾರು ಮಾಡ್ಕೊಂಡು ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಅವ್ರಿಗೇನು ಹೇಳಬೇಡ ಅಂದ ಗಂಡ. ಆಯ್ತು ಅಂದ್ಲು. ಹೆಂಡತಿನ ಕರ್ಕೊಂಡ ತಾನು ಎಲ್ಲ ಇದ್ದ ಬದ್ದ ಆಸ್ತಿನೆಲ್ಲ ಮಾರಿ ಎಲ್ಲಿಗೆ ಹೋದ್ರಪ್ಪ ಗಂಡ ಹೆಂಡತಿ ಅಂದ್ರೆ ಕಾಶಿಗೆ ಹೋದ್ರು. ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸಿರಿ ಸಂಪತ್ತನ್ನ ತಗೊಂಡು ಕಾಶಿಗೆ ಹೋಗಿ ಕಾಶಿ ಒಳಗೊಂದು ಆಶ್ರಮವನ್ನ ಮಾಡ್ಕೊಂಡ ತಾವು ಸಂಪಾದಿಸ್ತಕ್ಕಂತಹ ಎಲ್ಲ ರೊಕ್ಕವನ್ನ ಅಲ್ಲಿ ತಗೊಂಡು ಹೋಗಿ ಅಲ್ಲೊಂದು ಆಶ್ರಮವನ್ನ ಮಾಡಿ ಕಾಶಿಗೆ ನಿರಂತರವಾಗಿ ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ನಿರಂತರವಾಗಿ ದಾಸೋಹ ನಡೀಬೇಕು ಅಂತ ಹೇಳಿ ತಮ್ಮೆಲ್ಲ ಆಸ್ತಿಯನ್ನ ಅಲ್ಲಿಗೆ ವ್ಯಯ ಮಾಡಿದ್ರು ಅಂತ ಹೇಳ್ತಾರೆ. ಯಾವುದರ ಪ್ರತಿಫಲ ಅಂದ್ರೆ ಮಕ್ಕಳು ಅತಿಯಾಗಿರ್ತಕ್ಕಂತಹ ದುರ್ಗುಣವನ್ನ ತೋರಿಸಿದರ ಪರಿಣಾಮವಾಗಿ ಅವನ ಗುಣ ಬಹಳ ಚಲೋ ಇತ್ತು. ಮಕ್ಕಳಿಗೆ ಏನು ಕೊಟ್ಟರು ಸಾಲಂಗಿಲ್ಲ ಅಂತ ತಿಳ್ಕೊಂಡ, ಸಾಲಂಗಿಲ್ಲ, ಇದು ನಮಗೆ ಸುಖ ಕೊಡಂಗಿಲ್ಲ, ನಾವು ಮಾಡಿದಂತಹ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಾನ ಭಗವಂತ. ನಮ್ಮೆಲ್ಲ ಸಿರಿ ಸಂಪತ್ತನ್ನ ದಾನ ಧರ್ಮವನ್ನು ಮಾಡಿಬಿಟ್ಟು ಪುಣ್ಯವನ್ನು ಸಂಪಾದನೆ ಮಾಡೋಣ ಅಂತೇಳಿ ಗಂಡ ಹೆಂಡತಿ ಕಾಶಾಗ ಹೋಗಿ ಅನಂತ ವರ್ಷಗಳ ಕಾಲ ಕಾಶಿ ವಿಶ್ವನಾಥನ ಸನ್ನಿಧಿಯೊಳಗೆ ಸೇವೆ ಮಾಡಿ ಬಂದಂತಹ ಎಷ್ಟೋ ಜನ ಪ್ರವಾಸಿಗರಿಗೆ
ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಇವತ್ತಿಗೂ ಕೂಡ ಆ ಸಂಸ್ಥೆ ಕಾಶಿ ಒಳಗೆ ಐತಿ ಅಂತ ಹೇಳ್ಕೊಂಡ್ಬರ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ಪುಣ್ಯಾತ್ಮರೇ, ತಮಗೆಲ್ಲ ಭಗವಂತ ಒಂದು ಅವಕಾಶ ಕೊಟ್ಟಾನ. ಆ ಅವಕಾಶವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡು ಎಲ್ಲ ಕೊಟ್ಟಾನ. ಶ್ರೀ ಸಂಪತ್ತ, ಧನ, ಕನಕ ಎಲ್ಲ ಕೊಟ್ಟಾನ. ಕೊಟ್ಟ ಕಾಲಕ್ಕೆ ಭಗವಂತನ ಮರಿಬ್ಯಾಡ್ರಿ, ಧರ್ಮವನ್ನ ಮರಿಬ್ಯಾಡ್ರಿ, ಭಗವಂತನ ಭಜಿಸೋದು ಮರಿಬ್ಯಾಡ್ರಿ, ಭಗವಂತನ ನಾಮಸ್ಮರಣೆ ಮರಿಬ್ಯಾಡ್ರಿ. ಮರತ್ರಿ ಅಂದ್ರ ದುರ್ಗುಣ ನಿಮ್ಗೆ ಪ್ರಾಪ್ತಿ ಆಗ್ತದ. ದುರ್ಗುಣ ಪ್ರಾಪ್ತಿ ಆಗ್ತದ, ಪಾಪ ಕರ್ಮ ಪ್ರಾಪ್ತಿ ಆಗ್ತದ. ಪಾಪ ಕರ್ಮ ಬಂತು ಅಂದ್ರೆ ನಿಮ್ಮ ಜೀವನದೊಳಗೆ ಒಂದ ಕ್ಷಣವಾದರೂ ಕೂಡ ಸುಖ ಶಾಂತಿಯಿಂದ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಶರಣರು ಹೇಳ್ಕೊಂಡ್ಬರ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ಮನುಷ್ಯನ ಜೀವನದೊಳಗೆ ಲೋಭದೊಳಗೆ ಅತಿ ಲೋಭತಕ್ಕಂತಹ ಗುಣ ಯಾವುದು ಅಂದ್ರೆ ಕಡು ಲೋಭ. ಅದಕ್ಕಿಂತ ದುರ್ಗುಣ ಮುಂಟೆ ಮಂತಹ ಕೆಟ್ಟದಾಗಿರ್ತಕ್ಕಂತಹ ಗುಣಕ್ಕಿಂತಲೂ ಇನ್ನೊಂದು ಗುಣ ಈ ಜಗತ್ತಿನೊಳಗೆ, ಈ ಜೀವದೊಳಗೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಏನಂದ್ರೆ ಇಲ್ಲ. ಅದೇ ಒಂದು ದೊಡ್ಡ ದುರ್ಗುಣ. ಆ ಗುಣದಿಂದ ಮುಕ್ತರ ಆಗಬೇಕು ಅಂದ್ರೆ ನಾವು ಏನು ಮಾಡಬೇಕಪ್ಪ ಅನ್ನೋದನ್ನ ನಾವು ಅರಿಬೇಕಾಗ್ತದೆ. ಮುಕ್ತರಾಗಕ್ಕೆ ಏನು ಮಾಡೋದು, ಭಾಳ ಏನು ಮಾಡೋದು ಬೇಕಾಗಿಲ್ಲ. ಕೊಟ್ಟದನ್ನ ಸತ್ಕಾರ್ಯಕ್ಕೆ ಬಳಸ್ಬಿಟ್ರಿ ಅಂದ್ರೆ ಅದರಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ಪುಣ್ಯದ ಕಾರ್ಯವನ್ನ ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ನಿಜಗುಣ ಶಿವಗಳು ಇಲ್ಲಿ ತನಕ ಹೇಳ್ಕೊಂಡು ಬರ್ತಿರ್ತಕ್ಕಂಥವ್ರು ಆಗ್ತಿದಾರ. ಅವ್ರು ಹಾಕಿಕೊಟ್ಟ ಮಾರ್ಗದೊಳಗೆ ಏನಾದರೂ ಮನುಷ್ಯ ಜೀವಿ ಸ್ವಲ್ಪನಾದ್ರೂ ತಿಳ್ಕೊಂಡು ಆ ಕಾರ್ಯದೊಳಗೆ ಭಾಗಿಯಾಗಿ ದಾನ, ಧರ್ಮ, ಸತ್ಸಂಗ, ಒಳ್ಳೆಯ ಕೆಲಸಕ್ಕೆ ಭಾಗಿಯಾದ ಅಂದ್ರೆ ಇದು ಅವನಿಗೆ ಸಂತೋಷ ತಂದು ಕೊಡ್ತದೆ. ಅಂತ ಕಾಯಕದೊಳಗೆ ತಾವೆಲ್ಲರೂ ಕೂಡ ಜೀವನವನ್ನ ಭಾವನೆ ಮಾಡ್ಕೋರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ವಿಷಯವನ್ನು ಇಲ್ಲಿ ಮುಕ್ತಾಯ ಮಾಡೋಣ. ಎರಡು ಮಾತುಗಳನ್ನು ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ತೀವಿ. ಓಂ ತತ್ಸತ್.